ಲಲಿತಾ ಪರಮೇಶ್ವರ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಸೌಂದರ್ಯ ಲಹರಿಯ ಮುಂದುವರಿದ ಶ್ಲೋಕಗಳ ಅರ್ಥಗಳ ಭಾಗವನ್ನ ನಾವು ನೋಡೋಣ. 21ನೆಯ ಶ್ಲೋಕದಿಂದ. ಹಿಂದಿನ ಭಾಗದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಇಲ್ಲಿ ಅಮ್ಮನವರನ್ನ ಆರಾಧನೆ ಮಾಡೋದ್ರಿಂದ, ಅಮ್ಮನವರನ್ನ ನೀವು ಸೇವಿಸೋದ್ರಿಂದ, ಈಗೆಲ್ಲ ತಾಯಿ ಪೂಜೆ, ಹೆಣ್ಮಕ್ಳಂದ್ರನೆ ದೇವಿ ಆರಾಧನೆ ಬಹಳ ತುಂಬಾ ಇಷ್ಟಪಟ್ಟು ಮಾಡ್ತೀರಾ ನೀವು. ಆ ತಾಯಿ ಆರಾಧನೆ ಮಾಡೋದ್ರಿಂದ ತಾಯಿ ನಮಗೆ ಪರಮಾನಂದವನ್ನ ನೀಡ್ತಾರೆ ಅಂತ ಸೂಚನೆ ಕೊಡ್ತಕ್ಕಂಥ ಶ್ಲೋಕ. ತಾಯಿ ಸೂಚಿಸ್ತಕ್ಕಂಥ ಅಂದ್ರೆ ಅಮ್ಮನ್ನ ಆರಾಧನೆ ಮಾಡಿದ್ರೆ ಏನಾದ್ರು ಸಿಗ್ಲಿ, ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಆನಂದ. ಅಂಥದ್ರಲ್ಲಿ ಪರಮಾನಂದವನ್ನ ನೀಡ್ತಾರೆ. ಹೇಗೆ ಅಂತ ಈ ಶ್ಲೋಕ ಹೇಳ್ತಾ ಇದೆ ನೋಡಿ. ಈ ಶ್ಲೋಕದಲ್ಲಿ ಜೀವನ್ಮುಖಿ ಸಿದ್ಧಿ ಪಡಿಲಿಕ್ಕೆ ಒಂದು ವಿಶೇಷವಾಗಿ ಸಾಧನೆಯನ್ನ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ವಿಶೇಷವಾದ ಸಾಧನೆಯನ್ನ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಕವಿತ್ವ ಅಂದ್ರೆ ಇದಕ್ಕಿಂತ ಮುಂಚೆ ನಾವೇನೇನ್ ಕಲ್ತ್ವಿ ಶ್ಲೋಕದಲ್ಲಿ ನೋಡಿದ್ವಿ. ಕವಿತ್ವ ಸಿಗುತ್ತೆ, ವಕ್ತೃತ್ವ ಸಿಗುತ್ತೆ, ಕಾವ್ಯಕರ್ತೃತ್ವ ಸಿಗುತ್ತೆ, ಸ್ತ್ರೀ ವಶೀಕರಣ ಸಿಗುತ್ತೆ, ಇನ್ನು ಅಮ್ಮನವ್ರ ಆರಾಧನೆ ಮಾಡೋದ್ರಿಂದ ಏನೇನೋ ಸಿಗುತ್ತೆ ಅಂತ ವರ್ಣಿಸಿದ್ರು. ಈ ಶ್ಲೋಕದಲ್ಲಿ ದೇವಿ ಕೃಪೆಯಿಂದ, ಶ್ರೀಚಕ್ರಾರಾಧನೆಯಿಂದ ಪರಮಾನಂದ ಸ್ಥಿತಿಯನ್ನ ಯಾವ ರೀತಿ ಹೊಂದಬಹುದು ಅಂತಕ್ಕಂಥನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ಅಲ್ವಾ ಬೇಕಾಗಿರೋದು ನಮಗೆ, ಪರಮಾನಂದ. ಸಾಧಾಕ್ಯ ಕಲೆ ಅಂತ. ಏನು ಸಾಧಾಕ್ಯ ಕಲೆ? ಡ್ಯಾನ್ಸ್ ಕಲ್ತ್ ಬಿಡ್ಬೋದು, ಸಂಗೀತ ಕಲಿಬಹುದು, ಇನ್ನು ಏನೇನೋ ಕಲಿಬಹುದು ನೀವು. ಆದ್ರೆ ಕೆಲವೊಂದಷ್ಟು ಕಲೆ ಇದೆ, 56 ಕಲೆ, 56 ಕಲೆಗಳು. ಅದ್ರಲ್ಲಿ ಎಲ್ಲ ಕಲೀಲಿಕ್ಕಾಗಲ್ಲ ಮನುಷ್ಯ. ಸರಿ, ಎಲ್ಲಾ ಕಲ್ತು ಬಿಟ್ರು ಅದಕ್ಕಿಂತ ಮೀರಿದ ಕಲೆಗಳಿದೆ. ಈ ಸಾಧಾಕ್ಯ ಕಲೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ರು. ಚಕ್ರ, ಈಗಂತೂ ಚಕ್ರ ಅಂದಿದ ತಕ್ಷಣ, ದೇಹದ ಚಕ್ರ ಅಂದಿದ ತಕ್ಷಣ ನಿಮ್ಮೆಲ್ರಿಗೂ ಅದ್ರ ಪರಿಚಯ ಆಗಿದೆ. ದೇಹದಲ್ಲಿ ಇರ್ತಕ್ಕಂಥ ಬಹುಮುಖ್ಯವಾದಂತಹ 6 ಚಕ್ರ ಅಥವಾ ಷಟ್ ಚಕ್ರ ಕಮಲಗಳ ಮೇಲೆ, ಲೋಟಸ್ ಅಂದ್ರೆ 6 ಚಕ್ರಾಸ್, ಆಮೇಲೆ ಅದ್ರ ಮೇಲೆ ಒಂದು ಕಮಲದ ಹೂಗಳು, ಗ್ರಂಥಿತ್ರಯಗಳ ಮೇಲೆ ಸಹಸ್ರಾರ ಕಮಲ ಇದೆ. ಅಂದ್ರೆ 1000 ದಳ ಇರ್ತಕ್ಕಂಥ ಒಂದು ಕಮಲ ಇದೆ, ಅಲ್ಲಿ ತಾಯಿ ಇರ್ತಾರೆ ಅಂತ ನಾವು ಹೇಳಿದೀವಿ. ಆ ಕಮಲದ ಒಳಗಡೆ ಚಂದ್ರಮಂಡಲ, ಅದರಲ್ಲಿ 16 ಕಲೆಯನ್ನ ಸಾದ ಅಂತ ಕರಿತೀವಿ. 16 ಕಲೆಯನ್ನ ಏನಂತ ಕರಿತೀವಿ? ಸಾದ. ಸೀದ ಸಾದ ಅಂತಾರಲ್ಲ, ಹಾಗೆ ಇದು ಸಾದ. ಸಮಯ ಅಥವಾ ಧ್ರುವ ಅಂತನೂ ಕೂಡ ಕರೀತಾರೆ ಕೆಲವೊಬ್ರು. ಇಲ್ಲ, ಅದು ಧ್ರುವ ಲೋಕ, ಅದು ಸಮಯಾಚಾರ ತತ್ಪರ ಅಂತ ಕೇಳಿದಿರಲ್ಲ. ಏನು ಸಮಯಾಚಾರ ತತ್ಪರ ಅಂದ್ರೆ ಅಲ್ಲಿ ಚಂದ್ರಮಂಡಲದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ 16 ಕಲೆಯನ್ನ, ಕಳೆ ಅಂದ್ರೆ 16 ಶಕ್ತಿಯನ್ನ ಸಾದ, ಸಮಯ ಅಥವಾ ಧ್ರುವ ಅಂತ ಕರೀತಾರೆ. ಏನು ಈ ಕಲೆ, 16 ಕಲೆಗಳು ಅಂದ್ರೆ ಶ್ರೀದೇವಿ. ಅದಕ್ಕೆ ಸಾಧಾಕ್ಯ ಕಲಾರೂಪಿಣಿ ಅಂತ ಕೂಡ ತಾಯಿಯನ್ನ ಆರಾಧನೆಯನ್ನ ಮಾಡಿ ಪರಮಾನಂದವನ್ನ ಹೊಂದುತ್ತಾರೆ. ಬಟ್ ಈ ಸಾಧಾಕ್ಯ ಕಲಾ ಅಂತಕ್ಕಂಥದ್ದು ಅಷ್ಟು ಈಸಿ ಆಗಿರಲ್ಲ, ನಮಗ್ ಬೇಕು ಅಂದಿದ ತಕ್ಷಣ ಸಿಗಲ್ಲ. ಕಠಿಣವಾದ ಶ್ರಮ, ತಪಸ್ಸು, ಜ್ಞಾನ, ಯಜ್ಞ ಎಲ್ಲವೂ ಕೂಡ ಬೇಕಾಗತ್ತದಕ್ಕೆ. ತಪನ ಶಶಿ ವೈಶ್ವಾನರಮಯೀ ಅಂತ ಶ್ಲೋಕದಲ್ಲಿ ಬರುತ್ತೆ. ಏನ್ ಹಾಗಂದ್ರೆ ನೋಡಿ, ಕುಂಡಲಿನಿ ಶಕ್ತಿ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಆ ಕುಂಡಲಿನಿ ಶಕ್ತಿ ಏನಾದ್ರೂ ಜಾಗೃತ ಆಗ್ಬಿಟ್ರೆ, ಆಕ್ಟಿವ್ ಮೋಡ್ಗೆ ಏನಾದ್ರೂ ಅದು ಬಂದ್ರೆ, ಸಿದ್ಧ ಆಯ್ತು ದೇಹದಲ್ಲಿ, ಅದು ಪಾಸ್ ಆಗಕ್ಕೆ ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರದ ಮೇಲೆ ಬಂದು ಅದೇನಾದ್ರೂ ಸಿದ್ಧ ಆಗಿದೆ ಅಂದಾಗ ಸಹಸ್ರಾರ ಕಮಲದ ಕಡೆ ಬರುತ್ತೆ. ಈಗ ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಎಲ್ಲೋಗಿ ನಿಲ್ಲಿಸ್ಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ? ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್, ಡೆಸ್ಟಿನೇಷನ್ ಪಾಯಿಂಟ್, ಸೋರ್ಸ್ ಡೆಸ್ಟಿನೇಷನ್ ಅಂತ ಕರಿತೀವಿ. ಅಂದ್ರೆ ನೀವು ಮನೆಯಿಂದ ಗಾಡಿಯಿಂದ ಹೊರಟು ಇವಾಗ ನಿಮ್ ಊರ್ಗ್ ಹೋಗ್ಬೇಕು, ಊರ್ಗೋಗಿ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತು. ಅದೇ ತರ ಕುಂಡಲಿನಿ ಶಕ್ತಿಗೆ ದಾರಿ ಇರುತ್ತೆ. ಅದು ಎಲ್ಲ ಚಕ್ರಗಳನ್ನ ದಾಟಿ ಎಲ್ಲಿಗೆ ಹೋಗ್ಬೇಕು? ಸಹಸ್ರಾರ ಕಮಲಕ್ಕೆ ಹೋಗಿ ನಿಂತ್ಕೊಬೇಕದು. ಈ ತರ ಸಾಗ್ಬೇಕಾದ್ರೆ ಅಗ್ನಿಸ್ಥಾನದ ರುದ್ರಗ್ರಂಥಿಯನ್ನ, ರುದ್ರಗ್ರಂಥಿ ಯಾವ ಚಕ್ರ ಅನ್ನೋದು ನಿಮ್ ತಿಳ್ಕೋಬೇಕು, ಹೇಳಿದೀನಿ.
ಸೂರ್ಯಸ್ಥಾನದ ವಿಷ್ಣು ಗ್ರಂಥಿಯನ್ನ, ಚಂದ್ರಸ್ಥಾನದ ಬ್ರಹ್ಮ ಗ್ರಂಥಿನ ದಾಟ್ಕೊಂಡು ಹೋಗ್ಬೇಕದು. ಇದೆಲ್ಲ ನಮ್ ದೇಹದಲ್ಲೇ ಇದೆ, ಏನ್ ಕನ್ಫ್ಯೂಷನ್ ಮಾಡ್ಕೋಬೇಡಿ ಆಯ್ತಾ. ಮೂಲಾಧಾರ ಆದ್ಮೇಲೆ ಮೇಲ್ಗಡೆ ಯಾವ ಚಕ್ರ ಇದೆಯಲ್ಲ, ಅನಾಹತ, ವಿಶುದ್ಧ, ಸ್ವಾದಿಷ್ಠಾನ, ಮಣಿಪೂರ, ಆಯ್ತಾ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಈ ಕೆಳಗಡೆಯಿಂದ ತಲೆ ಮೇಲಕ್ ಬರೋದು ಆ ದಾರಿ, ಅರ್ಥ ಆಯ್ತಾ? ಅಲ್ಲಿಗ್ ಸಾಗಬೇಕು. ಸಾಗಬೇಕು ಅಂದ್ರೆ ಈ ಸೂರ್ಯ ಚಂದ್ರ ನಲಕಲಾತ್ಮಕವಾದಂತಹ ಸೂರ್ಯಗ್ರಂಥಿ, ಗ್ರಂಥಿ ಅಂತ ಇದೆಯಲ್ಲ, ಚಂದ್ರಸ್ಥಾನ, ಸೂರ್ಯಸ್ಥಾನ, ಆ ಕಲೆಗಳನ್ನ ತಿಳ್ಕೊಂಡಿದ್ರೆ ಮಾತ್ರ ಕುಂಡಲಿನಿ ಶಕ್ತಿ ಪಾಸ್ ಆಗಕ್ ಸಾಧ್ಯ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ದಾರಿಲ್ ಸಾಗಬೇಕಾದ್ರೆ, ಈಗ ಒಂದ್ ಗಾಡಿ ಹೋಗ್ಬೇಕಾದ್ರೆ ಹಂಪ್ ಬರುತ್ತೆ, ಹಳ್ಳ ಗುಂಡಿ ಇರುತ್ತೆ, ಅದನ್ನೆಲ್ಲ ದಾಟ್ಕೊಂಡ್ ಗಾಡಿ ಮುಂದಕ್ಕೆ ಹೋಗ್ಬೇಕು. ಅದೇ ತರ ಚಕ್ರಗಳ ಮೂಲಕ ಕುಂಡಲಿನಿ ಶಕ್ತಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅಡೆತಡೆ ಬರುತ್ತೆ. ಏನ್ ಸುಮ್ನೆ ಪಾಸ್ ಆಗ್ಬಿಡಲ್ಲ ಅದು, ಅರ್ಧಕ್ ಬಂದ್ ನಿಂತೋಗ್ಬಿಡ್ಬೋದು ಕೆಲವೊಬ್ರಿಗೆ. ಸ್ಟಾರ್ಟಿಂಗ್ ಟ್ರೈಬಲ್ ಆಗಿ ಅಲ್ಲೇ ಕುಂಡಲಿನಿ ಶಕ್ತಿ ಮತ್ತೆ ಮಲ್ಕೊಂಡ್ಬಿಡ್ಬೋದು ಮೂಲಾಧಾರ ಚಕ್ರದಲ್ಲಿ, ಅಥವಾ ಏನ್ ಕುತ್ತಿಗೆ ತನಕ ಬಂದು ವಿಶುದ್ಧಿ ಚಕ್ರದ ತನಕ ಬಂದು ಅಲ್ಲೇ ನಿಂತೋಗ್ಬಿಡ್ಬೋದು. ಹಾಗಾಗಿ ಅದು ದಾರಿ ಸಾಗಬೇಕಾದ್ರೆ ಚಂದ್ರಸ್ಥಾನ, ಸೂರ್ಯಸ್ಥಾನದ ಬಗ್ಗೆ ಅರಿವಿರ್ಬೇಕು. ನೀನು ವೈಶ್ವಾನ ರೂಪಳಾಗಿದ್ಯ, ತಪನ ಶಶಿ ವೈಶ್ವಾನ ರೂಪ ಅಂತ ಶ್ರೀದೇವಿಗೆ ಹೇಳ್ತಾ ಇರೋದು ಇಲ್ಲಿ ಮಾತನ್ನ ಶಂಕರಾಚಾರ್ಯರು. ನಿನ್ನನ್ ನೋಡೋದೇನಷ್ಟು ಸುಲಭನಮ್ಮ? ನಿನ್ನ ಮನುಷ್ಯ ನೋಡ್ಬೋದು ಅಥವಾ ಯಾರಾದ್ರೂ ಸಾಧನೆ ಮಾಡಿ ನೋಡ್ಬೋದು ಅಂದ್ರೂ ಅಷ್ಟು ಸುಲಭ ಅಲ್ಲ. ಹೇಗೆ ಅಂದ್ರೆ, ಎಷ್ಟೋ ಸಾವಿರಾರು ಕಿಲೋಮೀಟರ್ ಹೋಗಿರ್ತೀವಿ, ಬಾಗ್ಲ ತನಕ ಹೋಗಿ ಹೆಜ್ಜೆ ಇಟ್ಟಿರ್ತೀವಿ, ಬಾಗ್ಲ ಹತ್ರ ಹೋಗಿದ ತಕ್ಷಣ ದೇವಸ್ಥಾನ ಬಾಗ್ಲಾಕ್ಬಿಡುತ್ತೆ, ನೋಡೋ ಭಾಗ್ಯ ಇಲ್ಲ. ಅದೇನೋ ತಾಯಿ ಅಲ್ಲಿಗ್ ಬಂದ್ರು ನಮ್ಗೆ ಇನ್ನೂ ವರ ಕೊಡ್ಲಿಲ್ಲ, ಇನ್ನು ತಾಯಿ ಯಾಕೋ ನಮ್ಮ ಮೇಲೆ ಕರುಣೆನೆ ಬರ್ಲಿಲ್ಲ ಅಂತೆಲ್ಲ ಅನ್ಕೊಂತೀವಲ್ವಾ. ಹಾಗೆ ನೀನು ವೈಶ್ವಾನ ನರರೂಪಳು, ನೀನು ಅಷ್ಟು ಸುಲಭವಾಗಿ ನೀನು ಯಾರಿಗಂದ್ರೆ ಅವ್ರಿಗೆ ದರ್ಶನ ಕೊಡಲ್ಲ. ಅದಕ್ಕೆ ಆದಿಶಂಕರಾಚಾರ್ಯರು ಭವಾನಿ ಭುಜಂಗ ಪ್ರಯಾತದ 2ನೇ ಶ್ಲೋಕದಲ್ಲಿ ಈ ಭಾವವನ್ನ ವರ್ಣಿಸ್ತಾರ. ಅವರು ಎಲ್ಲಿಂದ ಎಲ್ಲಿಗ್ ಲಿಂಕ್ ನೋಡಿ, ನೀವೆಲ್ಲ ಇದನ್ನ ಓದ್ತಾ ಸುಮ್ನೆ ಓದ್ಬಾರ್ದು. ಭವಾನಿ ಭುಜಂಗ ಜ್ವಲತ್ ಕೋಟಿ ಬಾಲಾರ್ಕ ಭಾಸಾರುಣಾಂಗೀಂ ಸುಲಾವಣ್ಯ ಶೃಂಗಾರ ಶೋಭಾಭಿರಾಮ ಮಹಾಪದ್ಮ ಕಿಂಜಲ್ಕ ಮಧ್ಯೆ ವಿರಾಜತ್ ತ್ರಿಕೋಣೆ ನಿಷಣ್ಣಾಂ ಭಜೇ ಶ್ರೀ ಭವಾನಿಂ ಅಂತ ಭವಾನಿ ಭುಜಂಗ ಪ್ರಯಾತ ಸೂತ್ರ 2ನೇ ಶ್ಲೋಕ ಬರುತ್ತೆ. ಜ್ವಲತ್ ಕೋಟಿ ಬಾಲಾರ್ಕ ಭಾಸಾರುಣಾಂಗೀಂ ಅಂದ್ರೆ ಕೋಟಿ ಸೂರ್ಯ ಪ್ರಭೆಯಿಂದ ಸೂರ್ಯ ಹುಟ್ಟುತ್ತಾ ಇರ್ತಾನೆ, ಬಾಲ ಸೂರ್ಯ ಹುಟ್ಟುತ್ತಾ ಇರ್ತಾನೆ, ಅರುಣ ವರ್ಣದಿಂದ, ಕೆಂಪು ಬಣ್ಣದಿಂದ ಹುಟ್ಟುತ್ತಾ ಇರ್ತಾನೆ. ಆ ಸಮಯದಲ್ಲಿ ಸುಲಾವಣ್ಯ ಶೃಂಗಾರ ಶೋಭಾಭಿರಾಮಂ, ನೀನು ಈಶ್ವರನ ಹೃದಯಕ್ಕೆ, ನಿನ್ನ ಪತಿಯ ಹೃದಯಕ್ಕೆ ಆಹ್ಲಾದಕರ ಅಂದ್ರೆ ತುಂಬಾ ಸಂತೋಷ ಆಗೋ ತರ ನೀನು ಲಾವಣ್ಯಳಾಗಿ ತುಂಬಾ ಶೃಂಗಾರವನ್ನ ಮಾಡ್ಕೊಂಡು, ಹೆಣ್ಮಕ್ಳಿಗೆ ಏನೇನ್ ಶೃಂಗಾರ ಬೇಕೋ ಆ ಶೃಂಗಾರ ಮಾಡ್ಕೊಂಡು ಶೋಭಿಸ್ತಾ ನೀನು ಆ ಪರಮೇಶ್ವರನ ಮುಂದೆ ಬರ್ತ್ಯಾ. ಮಹಾಪದ್ಮ ಕಿಂಜಲ್ಕ ಮಧ್ಯೆ ವಿರಾಜತ್, ಹೇಗೆ ಮಹಾಪದ್ಮದ ಮಧ್ಯದಲ್ಲಿ ನೀನು ವಿರಾಜಮಾನಳಾಗಿ, ತಾಯಿ ಅಲಂಕೃತಳಾಗಿ, ಶೋಭಿತಳಾಗಿ, ಲಾವಣ್ಯಳಾಗಿ ನೀನ್ ಕಾಣಿಸ್ಕೊಂತ್ಯ. ನೀನು ನೋಡಿ ಪರಮಶಿವ ಬಹಳ ಸಂತೋಷಗೊಳ್ತಾನೆ. ಭಕ್ತ ಅಷ್ಟೇ ಅಲ್ಲ, ಮಹಾಶೃಂಗರದ ಸೌಂದರ್ಯ ಲಹರಿಯಾಗಿ ಭಕ್ತ ಜನರ ಪಾಲಿಗೆ ತೇಜೋಮೂರ್ತಿಯಾಗಿ, ಜಗನ್ಮಾತೆಯಾಗಿ, ಎಲ್ಲಿ ಗೊತ್ತಾ, ಸಹಸ್ರಾರ ಪದ್ಮ ಅಂತಕ್ಕಂತ ಆ ಚಕ್ರದಲ್ಲಿನ ಕಿಂಜಲ್ಕ ಅಂದ್ರೆ ಕೇಸರಂಗಳು ಅಂತ, ಅಂದ್ರೆ ಒಂದು ಹೂವಿನ ಮಧ್ಯೆ ಕೇಸರ ಇರುತ್ತೆ ಗೊತ್ತಾ, ಆ ಮಧ್ಯೆ. ಈಗ ದಾಸವಾಳ ಹೂ ತಗೊಂಡ್ರೆ ಅದನ್ನ ಮುಟ್ಟಿದ್ರೆ ನಿಮ್ ಕೈಗೆಲ್ಲ ಈ ಹಳದಿ ಬಣ್ಣದ ಕೇಸರಗಳು ಮೆತ್ಕೊಳುತ್ತೆ, ಯೆಲ್ಲೋ ಕಲರ್ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ, ಅದು ಮೆತ್ಕೊಳುತ್ತೆ. ಅದೇ ತರ ಕಮಲದ ಹೂವು ಮಧ್ಯ ಭಾಗದಲ್ಲಿ ಈ ಕೇಸರಗಳಿರುತ್ತೆ, ಅದನ್ನ ನಾವು ಕಿಂಜಲ್ಕ ಅಂತ ಕರಿತೀವಿ. ಆ ಕಿರಣಗಳ ಮಧ್ಯೆ ನೋಡಿ, ದೊಡ್ಡ ಕಮಲದ ಹೂವ, ಸಾವಿರಾರು ದಳ ಇರ್ತಕ್ಕಂಥ ಕಮಲದ ಹೂವ, ಅದರ ಕೇಸರಗಳ ಮಧ್ಯೆ ಅಮ್ಮನವರು ನಿರಾಕಾರ ಸ್ವರೂಪವಾದಂತಹ ಶ್ರೀಚಕ್ರದೊಳಗೆ, ಅದ್ರೊಳಗಡೆ ಒಂದು ಶ್ರೀಚಕ್ರ ಇದೆ, ಆ ದೊಡ್ಡ ಕಮಲದ ಹೂವ ಅದ್ರೊಳಗಡೆ ಒಂದು ಶ್ರೀಚಕ್ರ, ತ್ರಿಕೋಣೆ ನಿಷಣ್ಣಂ, ಆ ಶ್ರೀಚಕ್ರದ ಒಳಗೆ ತ್ರಿಕೋಣ ಚಕ್ರದಲ್ಲಿ ವಿಮರ್ಶಾ ರೂಪಿಣಿಯಾಗಿ ತಾಯಿ ವಿರಾಜಿಸ್ತಾ ಇದ್ಯ ಭವಾನಿ ಅಂತ ಶಂಕರಾಚಾರ್ಯರು ಭವಾನಿ ಭುಜಂಗ ಸ್ತೋತ್ರದಲ್ಲಿ ಹೇಳ್ತಾರೆ.
2ನೇ ಸ್ತೋತ್ರದಲ್ಲಿ ಹೇಳ್ತಾರೆ. ಅದನ್ನ ಯಾಕೆ ಇಲ್ಲಿ ಹೇಳಿದ್ದು ಅಂದ್ರೆ, ತಾಯಿ ಷಟ್ ಕಮಲಗಳ ಮೇಲೆ ಮೆರಿತಕ್ಕಂತ ಸಹಸ್ರಾರ ಕಮಲದ ಮೇಲೆ ನೀ ಇದ್ಯಾ ಅಂತ ಹೇಳ್ತಾರೆ ಶ್ಲೋಕದಲ್ಲಿ. ಅದ್ ಹೇಗೆ ಅಂದ್ರೆ ಹೀಗೆ. ಹಂಗಾಗಿ ನಿಮ್ಮನ್ನ ನಾವು ಶರಣ ಹೊಂದು ಭಜಿಸ್ತಾ ಇದ್ದೇವೆ. ನಿಮ್ ಬಗ್ಗೆನೆ ಮಾತಾಡ್ತಿದೀವಿ. ನಿದ್ದೆಲೂ ನಿನ್ ಬಗ್ಗೆ, ಕೂತ್ರು ನಿಂತ್ರು ಯಾವಾಗ್ಲೂ ನಿನ್ ಬಗ್ಗೆನೆ ಮಾತಾಡ್ತಿರ್ತೀವಿ ಅಂತ ಅಮ್ಮನ್ಗೆ ಹೇಳೋದು. ಇಲ್ಲಿ ತಪ್ಪನ ಶಶಿ ವೈಶ್ವಾನರಮಯೀಂ ಅಂತಕ್ಕಂಥ ಮಾತಿಗೆ ಡಿಂಡಿಮಕಯ್ಯು ಒಂದ್ ವ್ಯಾಖ್ಯಾನ ಕೊಡ್ತಾನೆ. ತಪನ ಅಂದ್ರೆ ಅಹಂಕಾರದ ಸೂರ್ಯ. ಸೂರ್ಯನಿಗೂ ಅಹಂಕಾರ ಇರುತ್ತೆ, ಪ್ರತಿಯೊಂದು ಜೀವಿಗೂ ಅಹಂಕಾರ ಇದ್ದೇ ಇರುತ್ತೆ. ನನ್ನಿಂದ ಲೋಕ ಬೆಳಗಾಗ್ತಿದೆ, ಅತ್ಯಂತ ಪ್ರಭಾವಿತನಾಗಿರ್ತಕ್ಕಂಥ ಒಂದು ಪ್ರಭೆಯನ್ನ ನಾನು ಹೊಂದಿದ್ದೀನಿ ಅಂತಕ್ಕಂಥದ್ದು. ಇಲ್ಲಿ ತಪನ ಶಶಿ ಅಂದ್ರೆ ಅಹಂಕಾರದ ಸೂರ್ಯ. ವೈಶ್ವಾನರ ಅಂದ್ರೆ ಅಗ್ನಿ, ಆಹಾರ ಪರಿಹಾರ ಮಾಡ್ತಕ್ಕಂಥ ತೇಜಸ್ಸು. ಜೊತೆಗೆ ದೇಹವನ್ನು ಕಾಪಾಡೋದು ಚಂದ್ರ. ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ರೆ ಚಂದ್ರ ಯಾಕೆ ಬೇಕು, ಯೂಸ್ಲೆಸ್ ಅಂತ. ಆದ್ರೆ ಶಶಿ ಅಥವಾ ಚಂದ್ರ ಮರ ಗಿಡದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರ್ಲಿ, ರಸ ತುಂಬ್ಕೋಬೇಕು ಅಂದ್ರೆ ಚಂದ್ರನ ಕಾಂತಿ ಇದ್ರೆ ಮಾತ್ರ ರಸ ತುಂಬೋದು. ರಸಾಧಿಪತಿ ಅಂತ ಕರಿತೀವಿ ಚಂದ್ರನನ್ನ. ಏನಾದ್ರೂ ಚಂದ್ರ ಇಲ್ಲ ಅಂದ್ರೆ ಅದು ವೇಸ್ಟ್, ಅದು ಪ್ರಾಡಕ್ಟ್. ಈಗ ಭತ್ತ ಬೆಳಿತಿದ್ದೀರಾ, ಭತ್ತದಲ್ಲಿ ಒಂದು ಹಾಲ್ ತುಂಬೋದು ಅಂತ ಕರಿತೀವಿ. ಆ ಹಾಲ್ ಹೇಗ್ ತುಂಬುತ್ತೆ ಅಂದ್ರೆ ಚಂದ್ರನ ಪ್ರಭೆಯಿಂದ. ಸೂರ್ಯಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಬೇಕೆ, ಫೋಟೋಸಿಂಥಸಿಸ್ ಬೇಕು. ಅದ್ರ ಜೊತೆಗೆ ಚಂದ್ರನ ಕಿರಣ ಕೂಡ ಬೇಕು. ಇದ್ ನಮ್ಗೆ ಯಾವ್ದು ಇದ್ರಲ್ಲಿ ತಿಳಿಸಲ್ಲ ಹಾಗೆ. ಯಾಕಂದ್ರೆ ಈ ಬಿಸಿನೇ ಸುಟ್ಟು 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 ಅದನ್ನ ಕೂಲ್ ಮಾಡ್ಬೇಕಲ್ಲ. ಈಗ ಹಾಲ್ ಕಾಯಿಸ್ತೀರಾ, ಬಿಸಿ ಆಗತ್ತೆ, ಹುಕ್ಕು ಬರುತ್ತೆ, ಆರದ್ಮೇಲೆ ಹಾಲೇನಾಗತ್ತೆ, ಹಾಲಿನ ಮೇಲೆ ಕೆನೆ ಕದರುತ್ತೆ. ಕೆನೆ ಕಟ್ಟುತ್ತಲ್ವಾ, ಪದ್ರ ಕಟ್ಟುತ್ತೆ. ಹೇಗ್ ಕಟ್ಟುತ್ತದು? ಆರಿ ತಣ್ಣಗಾದ ಮೇಲೆ. ಆ ತಣ್ಣಗೆ ಅಥವಾ ಶೀತ ಅಂತಕ್ಕಂಥದ್ದು ಬೇಕಲ್ಲ, ರೂಮ್ ಟೆಂಪರೇಚರ್ ಅಂತ ಕರಿತೀರಿ. ನೀವೇನ್ ಕೂತಿದ್ದೀರಾ, ಇದು ಮಾಡ್ರೇಟ್ ಆಗಿರತ್ತೆ ನೀವು ಕೂತಿರೋ ಜಾಗ. ತುಂಬಾ ಬಿಸಿ ಇಲ್ಲ, ತುಂಬಾ ಥಂಡಿ ಇಲ್ಲ, ತುಂಬಾ ಚಳಿನೂ ಇಲ್ಲ. ಆ ಚಂದ್ರನ ಪ್ರಭೆ ಕಾರಣ. ಹಾಗಾಗಿ ಈ ಶಶಿಚಂದ್ರ ಅಥವಾ ಸೂರ್ಯ ಅಂತಕ್ಕಂಥದ್ದು ಇಬ್ರೂ ಕೂಡ ವಿಶೇಷವಾದ ಶಕ್ತಿ ಹೊಂದಿದ್ದಾರೆ. ಬೆಳಕಿನ 3 ರೂಪಗಳೇ ಸ್ಥೂಲ ಸೂಕ್ಷ್ಮ ದೇಹಗಳ ಕಾರಣ ಆಗುತ್ತೆ. ಇವತ್ತೆಲ್ಲ ನಾವು ದೇಹ ಹೊತ್ಕೊಂಡು ನಿಂತಿದೀವಿ ಅಂದ್ರೆ ಅದು ಬೆಳಕಿನ 3 ರೂಪ ಕಾರಣ. ಸೂರ್ಯನೂ ಬೇಕು, ಚಂದ್ರನೂ ಬೇಕು, ಸೂಕ್ಷ್ಮ ರೂಪ ಕೂಡ ಬೇಕು. ಈ ಬೆಳಕು ಒಂದ್ರ ತರ ಇನ್ನೊಂದಾಗಕ್ಕಾಗಲ್ಲ. ಚಂದ್ರ ಸೂರ್ಯನ್ ತರ ಶಾಖ ಕೊಟ್ಬಿಡಕ್ಕಾಗತ್ತಾ? ಸೂರ್ಯ ಚಂದ್ರನ್ ತರ ತಣ್ಣಗಿರಕ್ ಸಾಧ್ಯನಾ? ಆಗಲ್ಲ. ಅದೇ ತರ ಆಜ್ಞಾ ಚಕ್ರದಲ್ಲಿ, ಎಲ್ಲಿದೆ ಆಜ್ಞಾ ಚಕ್ರ ಎಲ್ಲ ನೋಡ್ಕೊಳ್ಳಿ, ಮುಟ್ಕೊಳ್ಳಿ ಒಂದ್ಸಲ. ನಿಮ್ ಹಣೆ ಭಾಗ ಕುಂಕುಮ ಇಟ್ಕೊಂಡಿದ್ದೀರಾ ಹೆಣ್ಮಕ್ಳು, ನೀವು ಕುಂಕುಮ ಇಟ್ಕೊಂಡಿದ್ದೀರಲ್ಲ, ಅಲ್ಲಿದೆ ಆಜ್ಞಾ ಚಕ್ರ. ಆ ಆಜ್ಞಾ ಚಕ್ರದಲ್ಲಿ ತಾಯಿನ 1 ವರ್ಷ ಕೂತ್ಕೊಂಡ್ ಕೇಳದ್ನು, ಅಥವಾ 1 ದಿನ ಕೂತ್ಕೊಂಡಿದ್ನೋ, 10 ದಿನ ಕೂತ್ಕೊಂಡಿದ್ನೋ, 25 ವರ್ಷದಿಂದ ತಾಯಿನ ನಾನು ನೆನ್ಸ್ಕೊಂತಾ ಇದ್ದೀನೋ, ಪ್ರಾರ್ಥನೆ ಮಾಡ್ತಾ ಇದ್ದೀನೋ, ಅಮ್ಮ ನೀನು ನೋಡ್ಬೇಕು, ನೀನ್ ದರ್ಶನ ಕೊಡು, ಅಥವಾ ನೀನ್ ಇದ್ಯಾ ಅಂತ ಒಂದ್ ಸೂಚನೆ ಕೊಡು ಅಂದ್ಬಿಟ್ಟು ಏನೇನೋ ಕೇಳ್ಕೊಂತ ಇರ್ತೀನಿ. ತಾಯಿ ಆಜ್ಞಾ ಚಕ್ರದ ಜ್ಞಾನದಲ್ಲಿ ಗೋಚರ ಆಗ್ಬೇಕು ಅಂದ್ರೆ 1000 ತಾವರೆಗಳ ಕೊಳ. ಎಷ್ಟಿದೆ? 1000 ತಾವರೆ ಹೂವ, ಒಂದ್ ದೊಡ್ಡ ವಿಶಾಲವಾದ ಕೊಳ. ಅದಕ್ಕೆ ಮಹಾಪದ್ಮಾಟವಿ ಅಂತ ಕರಿತೀವಿ. ಅದೊಂದು ತೋಟ, ಕೆಂದಾವರಿಯ ತೋಟ ಅಂತ ಕೂಡ ಕರಿತೀವಿ. ಸಹಸ್ರಾರ ಅಂದ್ರೆ ಸಾವಿರಾರು. ನಿಮ್ಗೆ ಯಾವ ಹೂವ ಕಾಣಿಸ್ತಾ ಇಲ್ಲ ಅಲ್ಲಿ, ಸುತ್ತಮುತ್ತ ಏನು ಕಾಣಿಸ್ತಾ ಇಲ್ಲ, ಬರೀ ಕೊಳ ಇದೆ. ಆ ಕೊಳದಲ್ಲಿ ಎಲ್ಲ ಕಮಲದ ಹೂ ಹರಳಿ ನಿಂತಿದೆ. ಏನ್ ಯಾವ ಕಡೆ ನೋಡಿದ್ರು ಬರೀ ಕಮಲದ ಹೂವ. ಇದು ಎಲ್ಲಿ ಕಾಣಿಸ್ತಾ ಇರೋದು? ಆಜ್ಞಾ ಚಕ್ರದಲ್ಲಿ ನಿಮ್ಗೆ. ಈಗ ಹಾಗೆ ಕಣ್ಮುಚ್ಕೊಳ್ಳಿ. ನಾನು ಹೇಳ್ಬೇಕಾದ್ರೆ ಕಣ್ಮುಚ್ಕೊಂಡ್ರೆ ನಿಮ್ಗೆ ಎಫೆಕ್ಟಿವ್ ಆಗಿರುತ್ತೆ. ಕಣ್ಮುಚ್ಕೊಂಡಿದ್ದೀರಾ? ಆಜ್ಞಾ ಚಕ್ರದ ಮೇಲೆ ಫೋಕಸ್ ಮಾಡಿದ್ರ? ಇಲ್ಲಿ 3 ಸಲ ಓಂಕಾರ ಹೇಳೋಣ. ಮನಸ್ಸೆಲ್ಲ ಒಂದೇ ಕಡೆ ಕೇಂದ್ರೀಕೃತವಾಗಿರ್ಲಿ. 3 ಸಲ ಓಂಕಾರ ಹೇಳಿ. ಉಸಿರನ್ನ ಒಳಗ್ ತಗೊಳ್ಳಿ ಫಸ್ಟು.
ಎರಡೂ ಕಣ್ಣುಗಳನ್ನ ಮುಚ್ಚಿದ್ದೇವೆ. ನಮ್ಮ ಇಡೀ ದೇಹದ ಭಾರವನ್ನ ನಿಷ್ಕ್ರಿಯಗೊಳಿಸಿ ಅದನ್ನ ಮರೆತು ಸಂಪೂರ್ಣ ಧ್ಯಾನವನ್ನ ಹಣೆಯ ಮಧ್ಯಭಾಗದ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿದ್ದೇವೆ. ಆಜ್ಞಾಚಕ್ರ ಪ್ರಕಾಶಮಯವಾದುದು, ತೇಜೋಮಯವಾದುದು, ಕೆಂಪು ಬಣ್ಣದಿಂದ ಕೂಡಿದೆ. ಆ ಆಜ್ಞಾಚಕ್ರದಲ್ಲಿ ರಹಸ್ಯ ಕೋಣೆ ಇದೆ. ಆ ರಹಸ್ಯ ಕೋಣೆಯ ಒಳಗೆ ನಾನು ಪ್ರವೇಶವನ್ನ ಮಾಡ್ತಾ ಇದ್ದೇನೆ. ಅಲ್ಲಿ ಬಾಗಿಲನ್ನ ತೆಗಿಲಿಕ್ಕೆ ದ್ವಾರಪಾಲಕಿಯರು ಅಂದರೆ ಯೋಗಿನಿಯರು ನಿಂತಿದ್ದಾರೆ. ಅವರ ಅಪ್ಪಣೆಯ ಮೇರೆಗೆ ನಾನು ಆಜ್ಞಾಚಕ್ರದ ದ್ವಾರವನ್ನ ಪ್ರವೇಶಿಸಬೇಕು. ಅಲ್ಲಿ ಸುಂದರವಾದ ಕೊಳ, ಸುತ್ತಮುತ್ತಲು ಬಹಳ ಪ್ರಶಾಂತತೆಯಿಂದ ಕೂಡಿದೆ. ಎಂದೂ ಕಾಣದ ಆನಂದ ಮನಸ್ಸಿನಲ್ಲಿ, ಎಂದು ಸವಿಯದ ಪರಿಮಳ ಬರ್ತಾ ಇದೆ ನಮಗೆ. ಆ ಪರಿಮಳದಿಂದ ಇಡೀ ಮನಸ್ಸು ಸಂತೋಷಮಯವಾಗಿದೆ. ಅಲ್ಲಿ ಯಾರ ಸಂಚಾರವೂ ಕೂಡ ಇಲ್ಲ. ಯಾವುದೂ ನಿಮ್ಮ ನೆನಪಿಗೆ ಬರ್ತಾ ಇಲ್ಲ. ಕೇವಲ ಆ ಕೊಳ, ಸಾವಿರಾರು ಕಮಲಗಳು ಮಾತ್ರ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ. ಆ ಸಾವಿರಾರು ಕಮಲಗಳ ಮಧ್ಯೆ ಯಾವುದೋ ಒಂದು ಕಮಲದಲ್ಲಿ ತಾಯಿ ಶ್ರೀಚಕ್ರ ಸ್ವರೂಪಿಣಿಯಾಗಿ ಸ್ಥಿತಳಾಗಿದ್ದಾರೆ. ಆಕೆಯನ್ನ ಹುಡುಕುವ ಕೆಲಸ ನಮ್ಮದು. ಆದರೆ ಒಂದು ಮಾತು, ತಾಯಿಯನ್ನ ನೋಡಲಿಕ್ಕೆ ಕೇವಲ ನಮ್ಮ ಬಳಿ 3 ಘಳಿಗೆ ಸಮಯ ಮಾತ್ರ ಇದೆ. ಅಷ್ಟರಲ್ಲಿ ತಾಯಿಯನ್ನ ಹುಡುಕಿ ಅವಳ ದರ್ಶನವನ್ನ ಕೂಡ ಮಾಡಬೇಕು. ಆ 3 ಘಳಿಗೆ ಎನ್ನುವುದು ಕೇವಲ 3 ನಿಮಿಷಗಳಿಗಿಂತ ಕಡಿಮೆ ಸಮಯವನ್ನ ಹೊಂದಿದೆ. ಹಾಗಾದ್ರೆ ಆ ತಾಯಿಯನ್ನ ದರ್ಶಿಸುವುದು ಹೇಗೆ? ಒಂದೊಂದೇ ಕಮಲದ ಹೂಗಳನ್ನ ಹೋಗಿ ನೋಡೋದ? ಎಲ್ಲ ಕಮಲದ ಹೂಗಳನ್ನ ಒಂದೇ ಬಾರಿ ನೋಡ್ಲಿಕ್ಕೆ ಕೇವಲ ನಮಗಿರೋದು 2 ಕಣ್ಣು. ದೇವತೆಗಳ ರೀತಿ ನಮಗೆ ಸಹಸ್ರಾರು ಕಣ್ಣುಗಳಿಲ್ಲ. ಅಷ್ಟು ಸಮಯ ಇಲ್ಲ. ಅಷ್ಟು ಬುದ್ಧಿವಂತರು ನಾವಲ್ಲ. ಎಲ್ಲರೂ ಕಣ್ಣನ್ನ ಮುಚ್ಚಿದ್ದೇವೆ. ಆಗ ತಾಯಿಯ ಬಳಿ ಪ್ರಶ್ನೆಯನ್ನ ಕೇಳೋಣ. ಅಮ್ಮ, ಯಾವ ರೀತಿ ನಿನ್ನನ್ನ ಕಾಣಬೇಕು? ಇಲ್ಲಿ ತನಕ ಬಹಳ ಆಸೆಯಿಂದ ಬಂದಿದ್ದೀನಿ, ನೀನ್ ದರ್ಶನ ಮಾಡಿ ಹೋಗಬೇಕು ಅಂತ, ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ. ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳಿರೋ ಹಾಗೆ, ನ ಮಂತ್ರಂ ನೋ ಯಂತ್ರಂ ತದಪಿ ಜನ ಜಾನೇ ಸ್ತುತಿಮಹೋ. ಮಂತ್ರದ ಅರಿವಿಲ್ಲ, ತಂತ್ರದ ಅರಿವಿಲ್ಲ, ನೀನ್ ಪೂಜೆ ಮಾಡೋ ರೀತಿ ವಿಧಾನ ಯಾವುದು ನನ್ಗೆ ಗೊತ್ತಿಲ್ಲ. ಆದ್ರೂ ನೀನ್ ನನ್ನನ್ನ ರಕ್ಷಿಸ್ತ್ಯ, ಕ್ಷಮಿಸ್ತ್ಯ, ಕಂದ ಅಂತ ಕರೀತ್ಯ. ನಾನು ಹೇಗೆ ನಿನ್ನನ್ನ ನೋಡ್ಲಿ? ಯಾವ ಹೂವಿನಲ್ಲಿ ನೀನು ಅಡಗಿ ಕುಳಿತಿದ್ದೀಯಾ? ಹೇಗೆ ನಿನ್ನ ದರ್ಶನವನ್ನ ಮಾಡೋದು ಅನ್ನೋದ್ರ ಬಗ್ಗೆ ನೀನೇ ನನಗೆ ಅರಿವನ್ನ ಕೊಡುವಂತ ಅಮ್ಮನವರ ಬಳಿ ಕೇಳಬೇಕು. ಆಗ ತಾಯಿ ಒಂದು ಮಾತು, ತಾಯಿ ಮಾತ್ರ ಕೇಳಿಸತ್ತೆ. ಅದೆಲ್ಲಿಂದ ಬರ್ತಿದೆ ಅಂತ ಗೊತ್ತಾಗಲ್ಲ ಕಂದ. ಇಲ್ಲಿ ತನಕ ಬಂದ್ರೂ ಕೂಡ ನೀನು ಕೇವಲ ನಿನ್ನ ಹೊರಗಣ್ಣಿನಿಂದ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ಯಾ. ನಿನ್ನ ಆಂತರಿಕವಾದಂತಹ ಒಳಗಣ್ಣಿನಿಂದ ನೀನು ವೀಕ್ಷಿಸು, ಯಾವ ಹೂವಿನಲ್ಲಿ ಇದ್ದೀನಿ ಅಂತ ನಿನಗೆ ಕಾಣಿಸುತ್ತೆ ಅಂತ. ಆಗ ನಮ್ಮ ಮನಸ್ಸು ಒಳಗಡೆ ಇರ್ತಕ್ಕಂಥ ದಿವ್ಯ ಚಕ್ಷುವನ್ನ, ಆಂತರಿಕ ನಯನವನ್ನ, ನೇತ್ರವನ್ನ, ಕಣ್ಣುಗಳನ್ನ ನಾವು ತೆರೆದಾಗ ಸಾವಿರಾರು ಕಮಲಗಳ ಮಧ್ಯೆ ಯಾವುದೋ ಒಂದು ಹೂವು ಪ್ರಕಾಶಮಾನವಾಗಿ ಗೋಚರಿಸ್ತಾ ಇರೋದು ನಮ್ಮ ಅರಿವಿಗೆ ಬರುತ್ತೆ. ಆ ಪ್ರಕಾಶಮಾನವಾಗಿ ಗೋಚರಿಸುವ ಹೂವಿನ ಒಳಗಡೆ ತಾಯಿಯ ಪ್ರಭೆಯಿಂದ ಇಡೀ ಆ ಸುಂದರವಾದ ಕೊಳ ಅರುಣವರ್ಣದಿಂದ, ಕೆಂಪು ವರ್ಣದಿಂದ ಕಂಗೊಳಿಸ್ತಾ ಇದೆ.
ಆ ಕೆಂಪು ಬಣ್ಣವನ್ನ ನೋಡಿ ನೋಡಿ ಇಡೀ ಪ್ರಪಂಚ ಕೆಂಪಾಗಿದೆ ಅಂತಕ್ಕಂಥ ಭಾಸ ಆಗ್ತಾ ಇದೆ. ನನ್ನ ದೇಹ ಕೆಂಪು, ನೀರು ಕೆಂಪು, ಸರ್ವಸ್ವವೂ ಕೆಂಪು ಅನ್ನುವ ರೀತಿ ಭಾಸ ಆಗ್ತಾ ಇದೆ. ಈಗ ಸೂರ್ಯನಷ್ಟು ಪ್ರಕಾಶತೆ ಹೊಂದಿರ್ತಕ್ಕಂಥ ಕಮಲದ ಬಳಿ ಹೋಗಬೇಕು. ಸಮಯ ಮೀರ್ತಾ ಇದೆ. ಒಂದು ವಿಸ್ಮಯ. ನಾನು ನೋಡಿರೋ ಪ್ರಪಂಚ ಬೇರೆ, ಆಜ್ಞಾಚಕ್ರದಲ್ಲಿ ನಾನು ತಾಯಿಯನ್ನ ನೋಡ್ಬೇಕು ಅಂತ ಹೋದಾಗ ನನಗೆ ದಾರಿಯಲ್ಲಿ ಸಿಕ್ತಂತ ಪ್ರಪಂಚ ಬೇರೆ. ಆ ಸಹಸ್ರಾರು ದಳದ ಕಮಲದ ಬಳಿ ಹೋಗಿ ನಾನು ಇನ್ನೇನು ಅಮ್ಮನವ್ರನ್ನ ವೀಕ್ಷಣೆ ಮಾಡ್ಬೇಕು. ಆಗ ಆ ಸೂರ್ಯನ ಪ್ರಭೆ ನನ್ನ ಕಣ್ಣಿಗೆ ಒಡೆದು, ನಮ್ಮ ಕಣ್ಣುಗಳಿಗೆ ಒಡೆದು ಕಣ್ಣು ಮಂಜಾಗ್ತಾ ಇದೆ. ಅಸ್ಪಷ್ಟತೆಯಿಂದ ತಾಯಿಯನ್ನು ನೋಡುವಂತ ಭಾಗ್ಯ ಸಿಗ್ತಾ ಇದೆ. ಸಂಪೂರ್ಣವಾಗಿ ನೋಡುವಂತ ಭಾಗ್ಯ ನಮ್ಗಿನ್ನೂ ಸಿಗ್ಲಿಲ್ಲ. ಅಷ್ಟರಲ್ಲೇ ಸಮಯ ಮೀರ್ತಾ ಇದೆ. ಯೋಗಿನಿಯರು ನಮ್ಮನ್ನ ಕರ್ಕೊಂಬಂದು ಮತ್ತೆ ಹೊರಗಡೆ ಹಾಕಿದ್ದಾರೆ. ಎಂದಿನಂತೆ ದ್ವಾರ ಮುಚ್ಚಿದೆ. ಆಜ್ಞಾಚಕ್ರ ನಮಗೆ ಸ್ತಬ್ಧವಾಗಿದೆ. ಈಗ ನಿಧಾನವಾಗಿ ನಾವು ಸ್ವಸ್ಥಾನಕ್ಕೆ ಮರಳಬೇಕು. ನಿಧಾನವಾಗಿ ಮತ್ತೆ 3 ಬಾರಿ ಓಂಕಾರವನ್ನ ಹೇಳಬೇಕು. ನಿಧಾನವಾಗಿ ಎರಡೂ ಕಣ್ಣುಗಳನ್ನ ತೆರೆಯಬೇಕು. ಇದರಿಂದ ಏನ್ ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಬಹಳ ಸರಳ. ಎಷ್ಟ್ ಜನ ಮಾಡಿದ್ರೋ ಗೊತ್ತಿಲ್ಲ, ಅಥವಾ ನಾನು ಮಾಡಿಸ್ಲಿಲ್ಲ. ನಿಮ್ಗೆ ಸಣ್ಣದಾಗೊಂದು ಉದಾಹರಣೆಯನ್ನ ತೋರಿಸಿದ್ದೀನಿ. ಅದು ಮಾಡಕ್ ತುಂಬಾ ಪ್ರೊಸೀಜರ್ ಇದೆ, ಅದಕ್ಕೆ ಅದರದೇ ಆದಂತ ಅನುಷ್ಠಾನ ಇದೆ. ಸುಮ್ನೆ ಹೇಗ್ ಬೇಕು ಅಂದ್ರೆ ಹಾಗೆ ನೋಡಕ್ಕಾಗಲ್ಲ. ಆದ್ರೆ ಈ 4-5 ನಿಮಿಷದ್ದು ನಮ್ದು ಏನಿತ್ತು ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ಏನೋ ಒಂದು ಖುಷಿ ಅನ್ಸ್ಬಿಟ್ಟಿರುತ್ತೆ. ನಿಜವಾಗ್ಲೂ ಆ ಪೂರ್ತಿ ಪ್ರೊಸೀಜರ್ ತಿಳ್ಕೊಂಡ್ ಮಾಡ್ಬಿಟ್ರೆ ಕಾಣಿಸಲ್ವಾ ನಮ್ಗೆ? ಹಾಗಾದ್ರೆ ಅಮ್ಮ, ಇದ್ರಿಂದ ಏನ್ ಅರ್ಥ ಆಯ್ತು ಗೊತ್ತಾ? ಆ ಸಾವಿರಾರು ಕಮಲದ ಮಧ್ಯೆ ಅಮ್ಮ ಇದ್ದಾರೆ, ಅವ್ರನ್ನ ವೀಕ್ಷಣೆ ಮಾಡ್ಬೋದು, ಪರಮಾಹ್ಲಾನಂದವಾದಂತಹ ಲಹರಿಯನ್ನ ಹೊಂದಬಹುದು, ಏನನ್ನು ಬೇಕಾದ್ರೂ ನಾವು ಸಾಧಿಸ್ಬೋದು. ಆದ್ರೆ ಸೂರ್ಯನ ಅಹಂಕಾರ ತರ ನಮ್ಮ ದೇಹದಲ್ಲಿರ್ತಕ್ಕಂಥ ಅಹಂಕಾರ ನಾಶ ಆಗಬೇಕು, ಮೌನ ಮುರಿಬೇಕು, ಶುದ್ಧಿ ಆಗಬೇಕು. ಆ ಕೆಟ್ಟತನನ ಬಿಡ್ಬೇಕು ಫಸ್ಟ್ ನಾವು. ಇದೆಲ್ಲ ಬಿಟ್ಬಿಡಿ, ಆಮೇಲೆ ಬನ್ನಿ ನನ್ನ ಹತ್ರ. ಸಂಪೂರ್ಣವಾಗಿ ನಾನು ಶುದ್ಧಿಯಾಳಾಗಿದ್ದೇನೆ, ನಾನು ಏನ್ ಬೇಕಾದ್ರೂ ನಾನು ಮಾಡ್ಲಿಕ್ಕೆ ಸಿದ್ಧ ಅಂತ, ಅವಾಗ ಖಂಡಿತವಾಗ್ಲೂ ಅಮ್ಮನವ್ರ ದರ್ಶನ ಕೊಡ್ತಾರೆ. ಅಲ್ಲಿ ತನಕ ಹೋದ್ರು ಆಜ್ಞಾಚಕ್ರದಲ್ಲಿ ಆಯ್ತು, ಪ್ರವೇಶ ಆಯ್ತು, ಯಾವ ಕಮಲದ ಹೂವ ಅಂತಾನೂ ಗೊತ್ತಾಗೋಯ್ತು. ಅಲ್ಲಿ ಹತ್ರಕ್ ಹೋಗ್ಬೇಕು, ನೋಡೋ ಭಾಗ್ಯ ಸಿಗ್ಲಿಲ್ಲ, ಅಮ್ಮ ಕಾಣಿಸ್ಲಿಲ್ಲ, ದರ್ಶನ ಕೊಡ್ಲಿಲ್ಲ. ಅದ್ರರ್ಥ ಕೋಪ ಅಂತಲ್ಲ. ಯಾವಾಗ್ಲೂ ತಾಯಿ ಅಲ್ಲೇ ಇರ್ತಾರೆ, ನೋಡೋ ಯೋಗ್ಯತೆ ನಮ್ಮಲ್ಲಿ ಇರ್ಬೇಕಲ್ಲ. ಹಾಗೆಲ್ರಿಗೂ ಕಾಣಿಸ್ಬಿಟ್ರೆ, ಎಲ್ರು ಕಣ್ಮುಚ್ಕೊಂಡಿದ ತಕ್ಷಣ ದೇವ್ರು ಕಾಣಿಸ್ಬಿಟ್ರೆ, ಇವತ್ತಿಗೂ ಇದಾರೆ ದೇವ್ರು ಸುಳ್ಳು ಅನ್ನೋರು, ನಕ್ಬಿಟ್ಟು ಸುಮ್ನಾಗ್ಬೇಕಷ್ಟೆ. ಯಾಕಂದ್ರೆ ನೋಡಿರೋರ್ಗೆ ತುಂಬಾ ಸಂತೋಷ ಆಗ್ತಿರುತ್ತೆ. ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ, ಅವ್ರ ಮನ್ಸಕ್ ಬರ್ಲಿಲ್ಲ, ನನಗ್ ಬಂತು, ನನ್ ಕಣ್ಣಿಗೆ ಕಾಣಿಸ್ತಲ್ಲ, ನಾನೇ ಪುಣ್ಯವಂತ ಅಂತ ಅನ್ಕೊಂಡ್ ತುಂಬಾ ಖುಷಿಯಾಗಿರ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಆಯ್ತಲ್ಲ, ಎಲ್ಲ ಪೂಜೆ ಮಾಡ್ತೀವಲ್ವ ಉಡುಪಿಯಲ್ಲಿ. ದೇವಕಿ ಯಶೋದೆ ಹಠ ಮಾಡ್ತಾರೆ, ಸಾರಿ ದೇವಕಿನೂ ರುಕ್ಮಿಣಿ, ನೀನ್ ಇಷ್ಟು ದೊಡ್ಡವನಾಗಿದ್ದಿ, ಎಲ್ರು ನಿನ್ ಬಗ್ಗೆ ಹೊಗಳ್ತಾರೆ. ಅಪ್ಪ ದೇವಕಿ ಹೇಳ್ತಾಳಪ್ಪ, ನಾನ್ ಕಂಸನ ಸೆರೆಮನೇಲಿ ಇದ್ದೆ ಕಣೋ, ನೀನ್ ಆಟ ನೋಡ್ಲಿಲ್ಲ, ಪಾಠ ನೋಡ್ಲಿಲ್ಲ, ಹೇಗ್ ಬೆಳ್ ದೊಡ್ಡವನಾದೆ ಅಂತ ನನ್ಗೆ ಗೊತ್ತಿಲ್ಲ. ತಾಯಿ ಆದೊಳಗೆ ಅತ್ಯಂತ ಸುಖವಾದ ಸಮಯ ಮಕ್ಕಳ ಕ್ರೀಡಾ ಸಮಯ, ವಿನೋದ ಸಮಯ. ಅವ್ರು ತುಂಟತನ ಮಾಡ್ತಾರೆ, ತೀಟೆ ಮಾಡ್ತಾರೆ, ಆಟ ಆಡ್ತಾರೆ, ಅದ್ ನೋಡಿ ಆನಂದ ಪಡ್ತಾ ಇರ್ತಾಳೆ. ಆದ್ರೆ ಆ ಭಾಗ್ಯನೇ ಇಲ್ವಲ್ಲೋ ನನಗೆ. ರುಕ್ಮಿಣಿ, ಸ್ವಾಮಿ
ನಾನ್ ನಿಮ್ಮನ್ ಮದ್ವೆ ಆಗಿ ಬಂದೆ, ಬಂದೆ ಅಷ್ಟೇ ಗೊತ್ತಿರೋದು. ಎಲ್ರು ಬಹಳ ತುಂಟ ಅಂತಾರೆ. ನಮ್ಮ ನಿಮ್ ಬಾಲ್ಯರೂಪವನ್ನ ನೋಡ್ಬೇಕಲ್ಲ. ಹೆಂಡತಿ ಒಂದ್ ಕಡೆ, ಅಮ್ಮ ಒಂದ್ ಕಡೆ. ಪರಮಾತ್ಮನಾದಂತ ಕೃಷ್ಣ ಆ ಬೆಣ್ಣೆ ಕಡೆಗೋಲನ್ನ ಹಿಡಿದು ಆತ ತುಂಡುತನ ಮಾಡ್ತಕ್ಕಂತ ಭಂಗಿಯಲ್ಲಿ ನಿಂತ್ಕೊಂತಾನೆ. ನೋಡಿ ತುಂಬಾ ಖುಷಿ ಪಡ್ತಾರೆ. ಕಡೆಗೆ ರುಕ್ಮಿಣಿ ಹೇಳ್ತಾಳೆ, ಯಾವತ್ತೂ ಹೀಗೆ ಇರ್ಬೇಕಲ್ಲ ಅಂತ ಮಯನನ್ನ ಕರೆಸಿ, ವಿಶ್ವಕರ್ಮನನ್ನ ಕರೆಸಿ ಕೃಷ್ಣನ ಮೂರ್ತಿಯನ್ನ ಮಾಡಿ ಇಟ್ಕೊಂಡು ಆರಾಧನೆ ಮಾಡ್ತಾರೆ. ದ್ವಾಪರ ಮುಳುಗುದ್ಮೇಲೆ ಸಮುದ್ರದಲ್ಲಿ ಎಲ್ಲೋ ಹೋಗಿದ್ದಂಥದ್ದು ಕಡೆಗೆ ಮಧ್ವಾಚಾರ್ಯರು ತಂದು ಅದನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಆರಾಧನೆ ಮಾಡ್ತೀವಿ. ಹಾಗೇನೆ ನಾವು ನಮ್ಮೊಳಗೆ ಒಂದು ಗುಡಿ ಕಟ್ಟಿ, ಗೋಪುರ ಕಟ್ಟಿ, ನಿತ್ಯಾನುಷ್ಠಾನವನ್ನ ಮಾಡಿ ಅಮ್ಮನವ್ರನ್ನ ಸ್ಥಾಪನೆ ಮಾಡ್ಕೊಳದ್ ಯಾವಾಗ? ಹೋಗ್ಲಿ ಅದ್ಯಾವ್ದು ಮಾಡಿ ನೀವೆಲ್ಲಾಗ್ಲೂ ದೇವ್ರನ್ನ ಕಾಣ್ತೀರಾ. ಹುಡ್ಕೊಂಡ್ ಹೋದ್ರೆ ದೇವ್ರ ಇದಾನೆ, ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಹೋಗ್ತಾ ಇದ್ರೆ ಎಲ್ಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ. ಕಾಶಿಗ್ ಹೋಗ್ಬೇಕಾ, ಅಯೋಧ್ಯೆಗೆ ಹೋಗ್ಬೇಕಾ, ಗಯಾಗ್ ಹೋಗ್ಬೇಕಾ, ಋಷಿಕೇಶ ಹೋಗ್ಬೇಕಾ ಗೊತ್ತಿಲ್ಲ. ನೋಡಿ ಅದೆಲ್ಲ ಸ್ಥಳ. ದೇವ್ರು ಬಂದು ಪಾದ ಸ್ಪರ್ಶವನ್ನ ಮಾಡಿ ಹೋಗಿರ್ತಕ್ಕಂಥ ಸ್ಥಳ. ಅಲ್ಲೇ ದೇವ್ರನ್ನ ಹುಡ್ಕಕ್ಕಾಗಲ್ಲ. ಎಲ್ರೂ ಕಾಶಿಗೆ ಹೋಗಕ್ಕಾಗಲ್ಲ. ನನ್ನೊಳಗಡೆ ಫಸ್ಟ್ ನಾನ್ ದೇವ್ರನ್ನ ನೋಡಿದ್ರ ಆಮೇಲೆ ಅಲ್ವಾ ಬೇರೆ ಕಡೆ ಹೋಗಿ ನೋಡ್ಲಿಕ್ ಸಾಧ್ಯ ಆಗೋದು. ತುಂಬಾ ಸರಳವಾಗಿ ನಮ್ಗೆ ಹೇಳ್ಕೊಡ್ತಾರೆ ಇಲ್ಲಿ. ಎಷ್ಟ್ ಚೆನ್ನಾಗಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು. ಜೀವನ್ ಮುಕ್ತಿ ಸಿದ್ಧಿ ಪಡೆಯಕ್ಕೆ ಸಾಧನ ಅಂತಾರೆ ಈ ಶ್ಲೋಕ. ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಆದಿಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಸೀಕ್ರೆಟ್ಸ್ನ ಅಂದ್ರೆ ಅದ್ ತಿಳ್ಕೊಂಡಿಲ್ಲ ಯಾರು ಪಾಪ. ಆಜ್ಞಾಚಕ್ರದಲ್ಲಿ ಕ್ಷಣಜ್ಞಾನದಲ್ಲಿ ನೀನ್ ಗೋಚರಿಸ್ತೀಯ. ಹೇಗ್ ಗೋಚರಿಸ್ತೀಯ ಅಂದ್ರೆ 1000 ತಾವರೆಗಳ ಕೊಳದ ಎಲ್ಲೋ ಒಂದು ಮೂಲೆಯಲ್ಲಿ ನೀನ್ ಗೋಚರಿಸ್ತೀಯ. ಅದನ್ನ ನೋಡೋ ಕೆಪಾಸಿಟಿ ನಮ್ಗಿರ್ಬೇಕು. ಅದನ್ನ ನೀವು ಕಲೀರಿ. ನಿಜವಾಗ್ಲೂ ಅದೇ ಸಿದ್ಧಿ ಆಗೋದು. ಈ ಶ್ಲೋಕ ಎಲ್ಲ ಕಲ್ತು ಏನ್ ಮಾಡ್ತಿದ್ದೀರಾ ಅಂದ್ರೆ ದೇವ್ರಿಗೆ ಹತ್ರ ಆಗ್ತಾ ಇದ್ದೀರಾ, ಸಮೀಪಿಸ್ತಾ ಇದ್ದೀರಾ. ಸಮೀಪಿಸ್ತಾ ನಿಂತಿರ್ಬೇಕಾದ್ರೆ, ಕೂತಿರ್ಬೇಕಾದ್ರೆ, ಮಲ್ಗಿರ್ಬೇಕಾದ್ರೆ, ಕೆಲಸ ಮಾಡ್ತಿರ್ಬೇಕಾದ್ರೆ ಇದೇ ನೆನಪಾಗಿ ಆಗಿ ಮನಸ್ಸು ಒಂದ್ ಕಡೆ ವಾಲಿ, ಮನಸ್ಸು ಪರಿಪಕ್ವವಾಗಿ ದೇಹ ಒಂದು ರೀತಿಯಾದಂತಹ ಬದಲಾವಣೆಯನ್ನ ತಂದು ಸಂಸಾರದಲ್ಲಿ ಇದ್ರೂ ಪರವಾಗಿಲ್ಲ. ನಿಮಗ್ ನೀವ್ ಯಾವತ್ತು ನಾನು ಒಂದೇ ದಾರಿಯಲ್ಲಿದ್ದೀನಿ, ನನ್ ಕಾನ್ಸಂಟ್ರೇಷನ್ ಅಥವಾ ಶಿಸ್ತು ಬದ್ಧವಾಗಿದ್ದೀನಿ ಅಂತ ಅನ್ಸುತ್ತೋ ಅವತ್ ಕೂತ್ಕೊಂಡು ನಿಜವಾಗ್ಲೂ ತಾಯಿಯನ್ನ ಕಾಣ್ಲಿಕ್ಕೆ ಪ್ರಯತ್ನ ಪಟ್ರೆ ಅಮ್ಮನವ್ರು ಕಾಣಿಸ್ತಾರೆ. ಹೋಮ ಮಾಡ್ತಾ ಇರ್ತೀರಾ, ಮೈ ಜುಮ್ ಅನ್ನತ್ತೆ. ಯಾವ್ದೋ ಒಂದ್ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಕಣ್ಣಲ್ಲಿ ನೀರ್ ಬರುತ್ತೆ. ಏನಾದ್ರ ಅರ್ಥ? ಏನೋ ನಿಮಗೆ ಭಕ್ತಿ ಭಾವ ಜಾಸ್ತಿ ಇರ್ಬೇಕು ಹಾಗೆ. ಅದೆಲ್ಲ ನಿಜವಾದ ಸತ್ಯ ಏನ್ ಗೊತ್ತಾ ನಿಮಗೆ? ದೇವರಿಗೆ ಸಮೀಪ ಆಗ್ಬೇಕು ಅಂತ ನಿಮ್ ಒಳ ಮನಸ್ಥಿತಿ ಗೊತ್ತಿರುತ್ತೆ. ಹೊರ ಮನಸ್ಥಿತಿ ಅದನ್ನ ದಬ್ಬತಾ ಇರುತ್ತೆ. ಜಾಸ್ತಿ ಬೇಡ, ಅಥವಾ ನನಗೆ ಆಗ್ಬೇಕು, ಅಥವಾ ಇನ್ನು ವಯಸ್ಸಿದೆ ನನಗೆ. ಅವಾಗ ಹೊರ ಮನಸ್ಸಿನ ಆ ಒಂದು ತೊಯ್ದಾಟ ಅಂತ ಕರಿತೀವಿ, ಎರಡರ ಘರ್ಷಣೆ ಮಧ್ಯ ಕಣ್ಣುಗಳಿಗೆ ಸಂಕಟ ಆಗಿ ನೀರ್ ಬರ್ತಿರುತ್ತೆ. ಇಲ್ಲ ಆ ಕಡೆ ಹೋಗ್ಬಿಡ್ಬೇಕು, ಇಲ್ಲ ಈ ಕಡೆ ಬರ್ಬೇಕು. ಎರಡೂ ಕಡೆ ಮಧ್ಯದಲ್ಲಿ ನಿಂತ್ಬಿಟ್ಟಿದ್ದೀರ ನೀವು. ಕಣ್ಣ ನೀರ್ ಬರುತ್ತೆ ಅಂದ್ರೆ ಬರುತ್ತದು. ಹಂಗಾಗಿ ನಮ್ಮ ಬಗ್ಗೆ ನಾವು ಮೊದ್ಲು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಬೇಕು. ಏನ್ ಹೇಳ್ತಾರೆ ಹಾಗಾದ್ರೆ ಅಂದ್ರೆ, ಇದ್ರದು ಒರಿಜಿನಲ್ ನಾನು ಹೇಳ್ತೀನಿ. ಸರ್ವಜ್ಞಳಾದಂತಹ ತಾಯಿ ದೇವಿ ಒಂದು ಮಿಂಚಿನ ಗೆರೆ ತರ. ಮಿಂಚು ಅಂದ್ರೆ ಗೊತ್ತಲ್ಲ, ನೀವ್ ಕಣ್ಣಿಂಗೆ ಮಿಟಿಕ್ಸಿ ಬಿಡೋಷ್ಟರಲ್ಲಿ ಏನೋ ಒಂದ್ ಮಿಂಚು ಬಂದು ಹೋಗ್ಬಿಟ್ಟಿರತ್ತೆ ನಿಮ್ ಕಣ್ ಮುಂದೆ. ಆ ಮಿಂಚಿನ ಗೆರೆ ತರ ಸೂಕ್ಷ್ಮವಾಗಿರ್ತಾರೆ ಅಮ್ಮನವರು. ಈ ಸೂಕ್ಷ್ಮವಾಗಿರ್ತಕ್ಕಂಥ ಉದ್ದವಾಗಿರ್ತಕ್ಕಂಥ ಆಜ್ಞಾ ಚಕ್ರದಲ್ಲಿ ಮಿಂಚಿನಂತೆ ಕ್ಷಣಕಾಲ ದರ್ಶನ ಕೊಡ್ತಾರೆ. ಇದು ಬಹಳ ಮುಖ್ಯ. ಕೂತ್ಕೊಂಡ್ಬಿಟ್ಟು ನಾನು ಎಲ್ಲಾ ಕೇಳ್ಬಿಡ್ಬೇಕು, ದೇವ್ರೆ ನನ್ಗೆ ಯಾಕೆ ಇಂಥ ಗಂಡನ್ ಕೊಟ್ಟೆ, ನನ್ಗೆ ಯಾಕೆ ಅಂತ ಮಕ್ಳನ್ ಕೊಟ್ಟೆ, ನನ್ಗೆ ಯಾಕೆ ಇಷ್ಟ ಕಷ್ಟ ಕೊಟ್ಟಿದ್ಯಾ,
ನನ್ಗ್ಯಾಕೆ ಈ ತರ ಸಾಲದಲ್ಲಿ ಸುಳಿ ಸಿಕ್ಸ್ಬಿಟ್ಟಿದ್ಯಾ, ಇದನ್ನೆಲ್ಲ ಕೇಳಿ ಕೂತ್ಕೊಂತೀನಿ ಅಂದ್ರೆ ಅದ್ ನಿಮ್ ದಡ್ಡತನ. ಅಷ್ಟು ಸಮಯ ನಿಮ್ ಹತ್ರ ಇರಲ್ಲ. ಮತ್ ಯಾಕೆ ಗುರುಗಳೇ ಹೋಗಿ ದೇವ್ರ ನೋಡ್ಬೇಕು ನಾವು? ನಮ್ ಕಷ್ಟ ಕೇಳಿದ್ಮೇಲೆ ನಾವು ಹೋಗಿ ಎಲ್ಲ ಆಗ್ತಾ ಇದೆ ಪರಿಹಾರ ಮಾಡು ಅಂತ ಕೇಳ್ದೆ ಇದ್ದಿದ್ಮೇಲೆ ಯಾಕೆ ಹೋಗಿ ದೇವ್ರ ಹತ್ರ ನೋಡ್ಬೇಕು? ಯಾಕೆ ದೇವ್ರ ಬೇಕು ನಮ್ಗೆ? ಬಿಡಿ, ಬೇಡ, ಪರವಾಗಿಲ್ಲ, ಏನೋ ಬಂದಿದ್ದೀನಿ, ಹೋಗ್ತೀನಿ, ಒಂದ್ ಕ್ಷಣ ಬರದಂತೆ ಹೋಗ್ಬಿಡದಂತೆ ಅಲ್ವಾ? ಸತ್ಯ ಅಲ್ವಾ? ಬರುತ್ತಲ್ವಾ ಮನ್ಸಲ್ಲಿ? ನೀವು ತುಂಬಾ ಮುಗ್ದ್ರು ಕೇಳಿಸ್ಕೊಳ್ಳಿ, ನಿಮ್ ಹತ್ರ ಇರೋ ಆಸ್ತಿ ಪಾಸ್ತಿ ಹಣ ಐಶ್ವರ್ಯ ಅಷ್ಟು ಸುರಿದ್ಬಿಡಿ ಒಂದ್ ಕಡೆ. ಅದೆಷ್ಟೇ ಈ ಭಾರತ ದೇಶ ತೂಗುವಷ್ಟು ಹಣ ಆಸ್ತಿ ಕಣ್ಮುಚ್ಕೊಂಡ್ ನೋಡಿ, ಒಂದ್ಸಲ ಸಮುದ್ರದಲ್ಲಿ ಎಲ್ಲ ಮುಳುಗೋಯ್ತು ಭೂಮಿ ಅಂತ ಅನ್ಕೋಬಿಡಿ. ಯಾರಿಲ್ ಶ್ರೀಮಂತರಿರ್ತಾರೆ, ಯಾರು ಬಡವರು ಇರ್ತಾರೆ? ನಮ್ ಹಣ ಆಸ್ತಿ ಎಲ್ಲ ಎಲ್ಲೋಗುತ್ತೆ? ನನ್ ಮನೆ ಕಟ್ಟಿದ್ದೀನಲ್ಲ, ಒಂದಷ್ಟು ಕೋಟಿ ಖರ್ಚು ಮಾಡಿ ಆ ಮನೆ ಎಲ್ಲೋಯ್ತು? ಒಂದ್ ಹೊಸ ಕಾರ್ ತಗೊಂಡಿದ್ನಲ್ಲ, ಅದೆಲ್ಲೋಯ್ತು? ಅದ್ನೆಲ್ಲ ನೋಡಕ್ ನಾನ್ ಜೀವಂತವಾಗಿ ಇರ್ಬೇಕಲ್ಲ ಫಸ್ಟ್. ನಿಮ್ ಹಣ ಆಸ್ತಿನೆಲ್ಲ ತೂಗುತ್ತೀನಿ, ನಾನ್ ದೇವ್ರ ತೋರ್ಸು ಅಂದ್ರೆ ಇಡೀ ಜಗತ್ತಲ್ಲಿ ಯಾರು ನಿಮ್ಗ್ ದೇವ್ರ ತೋರ್ಸಲ್ಲ. ಅಥವಾ ನೀನ್ ಯಾವತ್ ಇಂಥ ದಿನನೇ ಸಾಯ್ತ್ಯ ಅಂತ ಯಾರು ನಿಮ್ಗ್ ಸರ್ಟಿಫಿಕೇಟ್ ಕೊಡಕ್ ಆಗಲ್ಲ. ನಿನ್ ಜೀವನದಲ್ಲಿ ಇಂತಿಂತದ್ದೇ ಆಗುತ್ತೆ, ಇಂತಿಂತ ಕ್ಷಣದಲ್ಲಿ ಇದಿದೆ ಆಗುತ್ತೆ ಅಂತ 100% ನಿಖರವಾಗಿ ಹೇಳಲಿಕ್ಕೆ ಯಾವ ಜ್ಯೋತಿಷ್ಯ ಕೈಲೂ ಸಾಧ್ಯ ಇಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಎಲ್ರು. ಅಮ್ಮ ಮಿಂಚಿನಂತೆ ಕ್ಷಣಕಾಲ ಕೊಟ್ಟು ಮಾಯ ಆಗ್ತಾರಲ್ಲ, ಆ ಮಿಂಚಂತೆ ಕ್ಷಣಕಾಲ ಕೊಟ್ಟ ಮೇಲೆ ನಿಮ್ ಬದುಕಲ್ಲಿ ಕಷ್ಟ ಎಲ್ಲಿರುತ್ತೆ? ಹಂಗಾದ್ರೆ ನಿಮಗಿಂತ ಪುಣ್ಯವಂತರು ಇನ್ಯಾರಿರ್ತಾರೆ ಭೂಮಿ ಮೇಲೆ? ಅಥವಾ ನೀವು ಹುಟ್ಟಿದ ಜನ್ಮನೇ ಸಾರ್ಥಕ ಆಗೋಯ್ತಲ್ಲ, ಯಾವತ್ತೂ ಕಾಣ್ದಂತ ಆನಂದ ಅವತ್ತಾಗುತ್ತಲ್ಲ ನಿಮ್ಗೆ. ಇದಕ್ಕಿನ್ನ ಇನ್ನೇನು ಬೇಕು? ಆಜ್ಞಾ ಚಕ್ರದಲ್ಲಿ ಮಿಂಚಿನಂತೆ ಕ್ಷಣಕಾಲ ದರ್ಶನ ಆಗ್ತ್ಯಾ. ಸೂರ್ಯ ಚಂದ್ರ ಅಗ್ನಿ ಸ್ವರೂಪವಾಗಿರ್ತಕ್ಕಂಥ ಮೂಲಾಧಾರಾದಿ ಕಮಲಗಳ ಮೇಲೆ ರುದ್ರಗ್ರಂಥಿ, ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ. ಕೆಳಗಿನ ಭಾಗ ರುದ್ರಗ್ರಂಥಿ, ಮಧ್ಯಭಾಗ ವಿಷ್ಣು ಗ್ರಂಥಿ, ಮೇಲಿನ ಭಾಗ ಬ್ರಹ್ಮಗ್ರಂಥಿ. ಈ ಮೇಲ್ಭಾಗ ಇರ್ತಕ್ಕಂಥ ಸಹಸ್ರದಳ ಕಮಲದ ವನದಲ್ಲಿ ಏನೇನಿದೆ ಗೊತ್ತಾ? ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಡೀಟೇಲ್ ಆಗಿ ನಾನು ಹೇಳಿಲ್ಲ. ಆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಕಾನ್ಸೆಪ್ಟ್ ಬರುತ್ತೆ. ಏನೇನ್ ಬರುತ್ತೆ ಅಲ್ಲಿ? ಏನೇನಿದೆ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ವರ್ಗಳನ್ನ ಗೆಲ್ದು ನೀವು ಅವಿದ್ಯ, ಅಸ್ಮಿತ, ಅಹಂಕಾರ, ರಾಗ, ದ್ವೇಷ ಅಂತಕ್ಕಂಥ ಪಂಚಕ್ಲೇಶ ರಹಿತರಾಗಿ ಶುದ್ಧಿ ಆಗ್ಬೇಕು ನೀವು. ಫಸ್ಟು ಅಂತಃಕರಣ ಶುದ್ಧಿ ಆಗ್ಬೇಕು. ಅವಾಗ ಈ ಸಾದಾಕ್ಯ ಅಂತ ಫಸ್ಟ್ ಶುರುವಾದಾಗ ಹೇಳಿದ್ನಲ್ಲ, ಕ್ಲಾಸ್ ಶುರುವಾದಾಗ ಸಾದಾಕ್ಯ ಅಂದ್ರೆ ಅಮ್ನೂರ್ ಇರ್ತಕ್ಕಂಥದ್ದು ಅಂತ, ಶ್ರೀಚಕ್ರ ಜಾಗ ಅಂತ. ಆ ಸಾಧಾಕ್ಯ ಅಂತಕ್ಕಂಥ ಬೈಂದವ ಕಲೆ ಅಂತ ಹೇಳಿದ್ನಲ್ಲ, ಅಲ್ಲಿ ನೀವು ಧ್ಯಾನಿಸ್ತಕ್ಕಂಥ ಮಹಾತ್ಮರಾದಂತಹ ಸಾಧಕರ ಪಟ್ಟ ತಗೊಂತೀರಾ. ಆ ಪಟ್ಟ ತಗೊಂಡ ಮೇಲೆ ನಿಮಗೆ ತಾಯಿ ದರ್ಶನ ಆಗುತ್ತೆ. ಪರಮಾನಂದಕರವಾದಂತಹ ಪ್ರವಾಹದಂದಿರ್ತಕ್ಕಂಥ ಬ್ರಹ್ಮಾನಂದವನ್ನ ಹೊಂದುತ್ತೀರಾ. ಪ್ರವಾಹ ಅವತ್ತು ಬರುತ್ತಲ್ಲ ಕಣ್ಣೀರು, ಅದು ನಿಮ್ಮ ನಿಜವಾದ ಕಣ್ಣೀರು. ನೀವ್ ಅಳಲ್ಲ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆ ಕಣ್ಣು ಅಳ್ತಾ ಇದೆಯಂತೆ. ದೇಹದಲ್ಲಿ ಕೈ, ಕಾಲು, ನಾಲ್ಗೆ, ತಲೆ, ಕೂದ್ಲು ಏನೇನೋ ಕೊಟ್ಟ ಪರಮಾತ್ಮ. ಆದ್ರೆ ಈ ಕಣ್ಣು ಅಂತ ನನ್ ಸೃಷ್ಟಿ ಮಾಡ್ದ, ನನಗ್ ಮಾತ್ರ ಭಾಗ್ಯ ಬಂತು, ಆ ದೇವಿ ನೋಡ್ತಕ್ಕಂಥ ಭಾಗ್ಯ. ಹಾಗಾಗಿ ಇವತ್ತು ನನ್ನ ಕಣ್ಣಿನಿಂದ ನಾನೇ ನೀರ್ ಸುರಿಸ್ತಿದ್ದೀನಿ ಅಂತ ಕಣ್ಣೇ ನೀರ್ ಸುರಿಸುತ್ತೆ. ಇದು ನಿಜವಾದ ತಾತ್ಪರ್ಯ. ಯಾವುದು? ಈ ಶ್ಲೋಕದ್ದು ಮನಸಾ ಪಶ್ಯಂತ ಅಂದ್ರೆ ಅಂತಃಕರಣದಿಂದ. ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಕೂಡ,
ದೇವರು ಇರುವನೋ ಇಲ್ಲವೋ ಎಂದು ಯಾರನ್ನು ಕೇಳುವೆಯೋ, ಅವರನ್ನು ಇವರನ್ನು ಕೇಳುವುದಾದರೆ ಮನಸ್ಸನ್ನ ನೀ ಕೇಳು, ನಿನ್ನ ಮನಸ್ಸನ್ನ ನೀ ಕೇಳು. ಹರಿವ ನದಿಯಲ್ಲಿ ಉರಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಆ ದೇವರು ನಗುತ್ತಿರುವ. ಯಾರನ್ ಕೇಳ್ತೀರಾ ದೇವ್ರು ಇದಾರೋ ಇಲ್ವೋ? ನಿಮ್ ಮನಸ್ಸು ನೀವು ಕೇಳ್ಕೊಳ್ಳಿ. ಈ ಸೃಷ್ಟಿ ನೋಡಿ ಒಂದ್ಸಲ, ಈ ಪ್ರಪಂಚನ ನೋಡಿ ಒಂದ್ಸಲ, ಯೂನಿವರ್ಸ್ ನ ಕಣ್ಣು ಮುಚ್ಕೊಂಡ್ ನೋಡಿ, ಕಣ್ ತೆಗೆದು ನೋಡ್ಬೇಡಿ, ಬರೀ ಈ ಕೆಟ್ಟದ್ದೇ ಕಾಣಿಸುತ್ತೆ ನಿಮ್ಗೆ. ಆಗ ನಿಜವಾಗ್ಲೂ ಯಾರೋ ಒಬ್ರು ಇದಾರಪ್ಪ ಇದ್ರಿಂದ, ಒಬ್ಬ ದೊಡ್ಡ ಈ ಮಂತ್ರವಾದಿ ಮ್ಯಾಜಿಕ್ ಮ್ಯಾನ್ ಯಾರೋ ಇರ್ಬೇಕಿದ್ರಿಂದ. ಇಲ್ಲ ಅಂದ್ರೆ ಇದೆಲ್ಲ ಹೇಗ್ ಸಾಧ್ಯ? ದೇವ್ರನ್ನ ಹಾಗೆ ಹೀಗೆ ಇಲ್ಲಿ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಅನ್ನೋ ನಿಜವಾಗ್ಲೂ ದೇವ್ರನ್ನ ತೋರ್ಸಲ್ಲ. ನಿಮ್ಮೊಳಗಡೆ ದೇವ್ರನ್ನ ಕಾಣಿಸ್ತೀನಿ ತೋರಿಸ್ತೀನಿ ಅನ್ನೋ ನಿಜವಾಗ್ಲೂ ನಿಮ್ ದೇವ್ರನ್ನ ತೋರಿಸ್ತಾರೆ. ಅವರೇ ನಿಜವಾದ ಸಾಧಕರು. ಈ ಕಾಶಿಗೆಲ್ಲ ಹೋಗ್ತೀರಾ, ಕಣ್ಮುಚ್ಚಿ ಕೂತ್ಕೊಂಡಿರ್ತಾರೆ ಈ ನಾಗ ಸಾಧುಗಳೆಲ್ಲ. ಅವ್ರ ಹತ್ರ ನೋಡಿದ್ದೀರಾ ನೀವೇನಾದ್ರು? ಅವ್ರು ಇಟ್ಕೊಂಡು ಈ ದೊಡ್ಡದೆಲ್ಲ ಇಟ್ಕೊಂಡು ಪೂಜೆ ಮಾಡೋದ್ ನೋಡಿದೀರಾ ಅವ್ರೇನಾದ್ರು? ಅಥವಾ ಏನಾವ್ ಮಾಡೋದ್ ನೋಡಿ? ಇಲ್ಲ, ಸುಮ್ ಕಣ್ಮುಚ್ಕೊಂಡ್ ಕೂತಿರ್ತಾರೆ. ಅವ್ರು 24 ಗಂಟೆ ಯಾವಾಗ ಬೇಕೋ ಧ್ಯಾನಾಸಕ್ತರಾಗಿ, ಬೇರೆಯವ್ರು ಮೆಚ್ಚೋದ್ ಅವಶ್ಯಕತೆ ಇಲ್ಲ ಅವ್ರಿಗೆ. ಅವ್ರನ್ನ ನೀವ್ ನೋಡ್ಬೇಕು ಅನ್ನೋದಿಲ್ಲ, ನೀವು ದಾನ ಧರ್ಮ ಅವ್ರೇನು ಬೇಕಾಗಿಲ್ಲ. ನಿಜವಾದವ್ರು ಎಲ್ಲೋ ಹೋಗಿ ಒಂದ್ ಕಡೆ ಕೂತ್ಕೊಂಡು ಊಟ ಉಪಚಾರದ್ ಬೇಕಿಲ್ಲ, ಅವ್ರು ಏನ್ ತಿಂತೀನಿ ಏನ್ ಕುಡಿತೀನಿ ಅವ್ರಿಗೆ ಅರಿವಿಲ್ಲ. ಅದ್ ನಮ್ಗೆ ಅಸಹ್ಯ. ಅವ್ರು ನೋಡಿದ್ರೆ, ಅವ್ರು ಮಾಡೋ ಕೆಲ್ಸ ನೋಡಿದ್ರೆ ಅಸಹ್ಯ. ಆದ್ರೆ ಅದ್ ಅವ್ರಿಗೆ ಅಸಹ್ಯ ಅಲ್ಲ. ನಾನ್ ಏನ್ ತಿಂತಾ ಇದ್ದೀನಿ ಏನ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಾನ್ ಒಳಗಡೆ ನಾನ್ ಸದಾ ಪರಮಾತ್ಮನ್ ಜೊತೆ ಇದ್ದೀನಿ, ಪರಮಾತ್ಮನ್ ದರ್ಶನ ಮಾಡ್ತಾ ಇದ್ದೀನಿ, ಅವನಂತೆ ನಾನು ನಿರಾಕಾರ ನಿರ್ವಾಣನಾಗಿ ನಾನು ಬಾಳ್ತಾ ಇದ್ದೀನಿ ಅನ್ನೋದ್ ಮಾತ್ರ ಅವ್ರ ತಲೆಯಲ್ಲಿ ಇರುತ್ತೆ. ಅವ್ರಷ್ಟು ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ಲ ಪ್ರೊಸೀಜರ್ ದಾಟಿದಾರ ಅವರು. ಅಂದರೆ ನಾನು ಹೋಗ್ಬಿಡ್ತೀನಿ ಗುರುಗಳೇ ನಾಳಿಂದ, ಸುಮ್ನೋ ಕೂತ್ಕೊಂಡ್ಬಿಡ್ತೀನಿ ಕಣ್ ಮುಚ್ಕೊಂಡು ಅಂತ ಅನ್ಕೋಬೇಡಿ. ಹಂಗ ಹೋಗಕ್ ಆಗಲ್ಲ. ಸುಮ್ನೆ ಹಂಗ ಹೋಗ್ಲೂಬಾರ್ದು. ನಿಮಗ್ ದೇವ್ರು ಅಲ್ಲಿ ಹೋಗು ಅಂತ ನಿಜವಾಗ್ಲೂ ದಾರಿ ತೋರ್ಸದ್ ಮಾತ್ರ ಹೋಗ್ಬೇಕು, ಸುಮ್ನೆ ಹೋಗ್ಬಾರ್ದು. ಹೋಗುದ್ರು ನಿಮ್ಗ್ ಕಾಣಿಸಲ್ಲ. ನಾನ್ ಹೇಳದ್ ಇರೋ ಕಡೆನೆ ಪ್ರಯತ್ನ ಪಡೋಣ. ನಾನ್ 21 ದಿವ್ಸ ಅಲ್ಲ, 1 ವರ್ಷ ಕೂತ್ಕೊಂಡ್ಬಿಟ್ಟೆ ನಾನು. ಆಜ್ಞಾ ಚಕ್ರಕ್ ಹೋಗ್ತೀನಿ, ಎಲ್ಲಾ ಕಷ್ಟಪಟ್ಟು ನಾನ್ ಏನೇನೋ ಮಾಡಿ ಎಲ್ಲಾ ಮಾಡ್ಬೇಕು ಅನ್ಕೊಂತೀನಿ. ಹೂವನು ಕಾಣಿಸ್ಬಿಡ್ತು, ಇನ್ನೇನ್ ದೇವ್ರು ನೋಡ್ಬೇಕು, ಕಣ್ಣಿಗೆ ಮಿಂಚ್ ಹೊಡಿತು, ಸಮಯ ಮುಗ್ದೋಯ್ತು, ಬಂದ್ಬಿಟ್ಟೆ. ಹಿಂಗೆ 1 ವರ್ಷ ಆಗೋಯ್ತು. ಬಿಡು, ದೇವ್ರೂ ಬೇಡ ಯಾರೂ ಬೇಡ. 1 ವರ್ಷ, ಆ 365 ದಿವ್ಸದಲ್ಲಿ ಒಂದ್ಸಲಿನಾದ್ರೂ ತಾಯಿ ಕರುಣೆ ಬರ್ಲಿಲ್ವಾ ನನ್ ಮೇಲೆ? ದರ್ಶನ ಕೊಡ್ಬೇಕು ಅಂತ ಅನಿಸ್ಲಿಲ್ವಾ? ಅವತ್ ಸೋತೋಗ್ಬಿಟ್ರೆ ನೀವು, ಹೊರಟೋಯ್ ತಾಳ್ಮೆ, ನಿಮ್ಗೆ ಬಂದ್ಬಿಡ್ತು ಕೋಪ. ಆ 366 ದಿನ ದೇವಿ ನಿಮ್ಗೆ ದರ್ಶನ ಕೊಡ್ಬೇಕು ಅಂತ ಕಾಯ್ಕೊಂಡಿದ್ರು, ನೀವ್ ಕಳ್ಕೊಂಡ್ಬಿಟ್ರಿ ಚಾನ್ಸ್. ಅರ್ಥ ಆಗ್ತಿದ್ಯಾ? ಹಂಗಾಗಿ ಭೂಮಿ ಎಷ್ಟು ತಾಳ್ಮೆ ಕಲಿಬೇಕು, ಸಹನೆ ಕಲಿಬೇಕು, ಆಸೆ ಯಾವತ್ತೂ ಬಿಡಬಾರ್ದು, ಸಂಕಲ್ಪ ಯಾವತ್ತೂ ಮರಿಬಾರ್ದು, ಗುರಿ ಧ್ಯೇಯ ಒಂದೇ ಆಗಿರ್ಬೇಕು. ಅವ ಖಂಡಿತ ಕಡೆಗೆ ಅವಸಾನದ ಕಾಲದಲ್ಲಾದ್ರೂ ಕಣ್ಣು ಮುಚ್ತೀನಿ, ಇನ್ನೇನ್ ಮುಗೀತು ನಂದು, ದೇಹದಲ್ಲಿ ಎಲ್ಲ ಅಂಗಾಂಗಗಳು ಸ್ತಬ್ಧ ಆಗ್ತಕ್ಕಂಥ ಸಮಯ, ಹೃದಯ ತನ್ನ ಚಲನೆಯನ್ನು ನಿಲ್ಸ್ತಕ್ಕಂಥ ಸಮಯ, ದೇಹದಲ್ಲಿರ್ತಕ್ಕಂಥ ಪ್ರಾಣವಾಯು ನವದ್ವಾರಗಳೆಲ್ಲ ಮುಚ್ಚಿ ಏಕದ್ವಾರ ತೆರೆದು, ಆ ಏಕದ್ವಾರದ ಮೂಲಕ ನಮ್ಮ ತಲೆಯ ಮಧ್ಯಭಾಗದಿಂದ ಎಲ್ಲ ಚಕ್ರಗಳನ್ನ ದಾಟಿ ಅದು ಪಂಚಭೂತಗಳಲ್ಲಿ ಲೀನ ಆಗ್ತಕ್ಕಂಥ ಸಮಯ. ಆ ಪ್ರಾಣವಾಯು ಇದ್ದು ತಲೆಯಲ್ಲಿ ಒಂಚೂರು ಅರಿವಿರುತ್ತೆ ನನಗೆ, ಸ್ವಲ್ಪ ಗೊತ್ತಾಗ್ತಿರುತ್ತೆ ನನಗೆ. ಫುಲ್ ಏನು ಅಂತ ಗೊತ್ತಾಗಲ್ಲ, ಸ್ವಲ್ಪ ಪ್ರಮಾಣದ ಅರಿವು ಅನ್ನೋದು ನನ್ನ ತಲೆಯಲ್ಲಿ ಇರುತ್ತೆ. ಆ ಸಮಯದಲ್ಲಾದ್ರೂ ತಾಯಿ ಕಾಣಿಸ್ಬಿಟ್ರೆ ಅದೇ ಬದುಕಿನ ಸಾರ್ಥಕತೆ. ಆಗ್ಲಾದ್ರೂ ಅಮ್ಮನವ್ರು ಕಾಣಿಸ್ಲಿ ಅಂತ ಅನ್ಕೋಬೇಕು, ಸಂಕಲ್ಪ ಮಾಡ್ಬೇಕು. ಆಮೇಲೆ ಕಾಣಿಸ್ತಾ ದರ್ಶನ ಕೊಟ್ಟ ಮೇಲೆ ಇಡೀ ದೇಹ ಚೈತನ್ಯವಾಗಿ, ಈ ಜನ್ಮದಲ್ಲಿ ಈ ದೇಹ ಒತ್ಕೊಂಡು ಹುಟ್ಟಿದ್ಮೇಲೆ ಏನೋ ಒಂದು ಒಳ್ಳೆ ಕಾರ್ಯ ಆಯ್ತು ಅಂತ ಪ್ರಾಣವಾಯು ಹೋದ್ರೂ ಕೂಡ, ಅಥವಾ ತಾಯಿ ಪಾದದೊಳಗಡೆ ಲೀನ ಆದ್ರೂ ಕೂಡ
ಬದುಕಿನ ಅಂತಿಮ ಯಾತ್ರೆ ಯಾರೂ ಕೊಡದೇ ಇರುವಂತ ಆನಂದವನ್ನ ಕೊಡುತ್ತೆ. ಯಾರೂ ನೀಡದೇ ಇದ್ದಂತಹ ಮಹಾಮೃಷ್ಟಾನ್ನವನ್ನ ನೀಡುತ್ತೆ. ಹಾಗಾಗಿ ದೇವ್ರ ಪೂಜೆ ಮಾಡ್ಬೇಕು ನಿಜ, ಹೂವ ಹಾಕ್ಬೇಕು, ಕಡ್ಡಿ ಹಚ್ಬೇಕು, ದೀಪ ಹಚ್ಬೇಕು, ನೈವೇದ್ಯ ಇದೆಲ್ಲ ಯಾಕೆ ಮಾಡೋದು ಗೊತ್ತಾ? ಬದುಕಿನಲ್ಲಿ ಬರ್ತಕ್ಕಂತ ತತ್ಕ್ಷಣದ ತತ್ಕಾಲದ ಪೀಡಾ ಪರಿಹಾರಕ್ಕೋಸ್ಕರ, ನಮ್ಮ ಪ್ರೊಟೆಕ್ಷನ್ಗೋಸ್ಕರ, ರಕ್ಷಣಾ ಕವಚಕ್ಕೋಸ್ಕರ. ನನ್ನನ್ನು ನಾನು, ನನ್ನ ಕುಟುಂಬವನ್ನ, ನನ್ನ ಮನೇನ ರಕ್ಷಣೆ ಮಾಡ್ಕೊಳಕ್ಕೆ ದೇವ್ರ ಪೂಜೆ ನೈವೇದ್ಯ ಮಾಡಿ ಇಡ್ತಾ ಇದ್ದೀನಿ ಹೊರತು ದೇವ್ರಿಗೆ ಬೇಕು ಅಂತಲ್ಲ. ಕಾಯ್ಬೇಕು ಅಷ್ಟೇ. ಯಾವುದೋ ಒಂದು ಶಕ್ತಿ ಅಲ್ಲಿದೆ, ಆ ಶಕ್ತಿ ನನ್ ಕಾಯ್ಬೇಕು, ನನ್ ಮಕ್ಳು ಕಾಯ್ಬೇಕು, ನನ್ ಮನೆ ಕಾಯ್ಬೇಕು. ಹಂಗಾಗಿ ನಿತ್ಯಾನುಷ್ಠಾನ ಆಗೋದು. ಅಯ್ಯೋ ಸರ್ 35 ವರ್ಷದಿಂದ ನಾನು ಒಂದ್ ದಿನ ಬಿಡದೆ ನಾನು ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ, ಪಾರಾಯಣ ಮಾಡ್ಕೊಂಡ್ ಬಂದಿದ್ದೀನಿ, ನೀವ್ ಇಷ್ಟೊಂದೆಲ್ಲ ಮಾಡಿ ಅಂತ. ಅದೆಲ್ಲ ಮಾಡಿದ್ರೆ ಅದ್ ನಿಮ್ಗಾಯ್ತಮ್ಮ. ಅವತ್ತಿನ ನಿಮ್ ತಾಯಿ ಊಟ ಕೊಟ್ರ? ಅವತ್ತು ಒದ್ಕೊಳಕ್ ನಿಮ್ಗೆ ಬಟ್ಟೆ ಕೊಟ್ರ? ಒಂದ್ ರಾತ್ರಿ ನಿಮ್ಮನ್ ತಾಯಿ ಕಾಪಾಡಿದ್ರ? ನೆಕ್ಸ್ಟ್ ಟೈಮ್ ಬೇಕಿತ್ತು ಅವತ್ತು ಹಾಗೆ ಮಾಡಿದ್ರಿ. 35 ವರ್ಷದಿಂದ ಹಾಗಾದ್ರೆ ಅದೇನು ಮಾಡಿಲ್ಲ ಅಂದ್ರೆ ಬದುಕೇ ಇಲ್ವಾ ನಾವೆಲ್ಲ? ನಮ್ ತಾತವರೆಲ್ಲ ಏನು ಪೂಜೆನೆ ಮಾಡ್ತಿರ್ಲಿಲ್ಲ, ಆದ್ರೂ ಅವ್ರು ಬದುಕಿದ್ರು ಗೊತ್ತಾ? ಪೂಜೆ ಮಾಡ್ದಿದ್ರೆ ಏನಾಯ್ತು? ಸತ್ಯ ನಿಷ್ಠೆಯಿಂದ ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದ್ರು. ಆ ಸತ್ಯ ನಿಷ್ಠೆ ಧರ್ಮ ಅವ್ರನ್ನ ಕಾಪಾಡಿತ್ತು. ಬಟ್ ನಾವು ಹಾಗಿಲ್ಲ. ಅವಶ್ಯಕತೆ ಪೂಜೆ ಪುನಸ್ಕಾರಕ್ಕೂ ದೇವ್ರನ್ನ ನೋಡೋದಕ್ಕೂ ಕಂಪೇರ್ ಮಾಡಬಾರ್ದು ನಾವು. ದೇರ್ ಇಸ್ ಇನ್ ಡಿಫ್ರೆಂಟ್ ಬಿಟ್ವೀನ್ ಯಾವುದಕ್ಕೂ ದೇವರು ಹಾಗೂ ಬದುಕಿಗೂ ವ್ಯತ್ಯಾಸ ಇದೆ. ಈಗ ಸುಮ್ನೆ ಅವರೆಲ್ಲ ಕವಿಗಳು ಅಥವಾ ಇನ್ನೊಂದು ಆಗ್ಲಿಲ್ಲ, ಅವ್ರಿಗೆಲ್ಲ ಆಹ್ಲಾದಕರ ಉಂಟಾಯ್ತು. ಆ ಆಹ್ಲಾದಕರವನ್ನ, ನಿತ್ಯ ಸಂತೋಷವನ್ನ, ಈ ಲಹರಿಯನ್ನ ಅನುಭವಿಸ್ಬೇಕು ಅಂದ್ರೆ ನೀವು ಆ ಸ್ಟೇಜ್ ಬರ್ಬೇಕು. ಕನ್ಸಲ್ ಕಾಣಿಸ್ಬಿಡ್ತು ಸರ್ ದೇವ್ರು ನನಗೆ. ಹೆಂಗಿತ್ತು ಅಂದ್ರೆ, ಮಲ್ಕೊಂಡಿದೀನಿ, ಅಮ್ಮನವ್ರು ಕೆಂಪು ಸೀರೆ ಉಟ್ಕೊಂಡಿದ್ದಾರೆ, ಕೈ ತುಂಬಾ ಬಳೆ ಹಾಕೊಂಡಿದ್ದಾರೆ, ಅಷ್ಟ ಕುಂಕುಮ ಕೊಡು ಅಂತ ನಮ್ಮ ಮನೆ ಬಾಗಿಲು ಬಂದ್ ನಿಂತಿದ್ದಾರೆ. ನನಗ್ ಭಯ ಆಗೋಯ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಕಡೆಗೆ ಹಾಗೆ ಸುಮ್ನೆ ನಿಂತಿದ್ದೀನಿ ನಾನು. ಆಮೇಲೆ ತಂದ್ ಕೊಟ್ಟೆ, ಅರ್ಶಿನ ಕುಂಕುಮ ಇಟ್ಕೊಂಡ್ ಹೋಗ್ಬಿಟ್ರು ಸರ್. ಬೆಳಗ್ಗೆ ಇದ್ರೆ ಭಯ ಆಗ್ತಾ ಇದೆ. ಕನಸಲ್ಲಿ ಕಾಣಿಸಿದ್ ದೇವ್ರಲ್ವಾ ಹಾಗಾದ್ರೆ? ನೋಡಿ, ದೇವರನ್ನ ಯಾವಾಗ ಸ್ಮರಿಸ್ತಾ ಇರ್ತೀವೋ, ದೇವರ ರೂಪವಾದಂತಹ ಸ್ವಪ್ನ ನಮ್ಮ ಸುಪ್ತ ಮನಸ್ಸಿಗೆ, ಅಂದ್ರೆ ಒಳಗಡೆ ಒಂದ್ ಮನಸ್ಸಿರುತ್ತೆ, ಆ ಮನಸ್ಸಿನ ಮುಂದೆ ಅದು ಈಗ ನೀವು ಹೊರಗಡೆ ಕಣ್ಬಿಟ್ಕೊಂಡ್ ಕೂತಿದ್ದೀರಲ್ಲ, ಈಗ ನೀವೇನ್ ನೋಡಿದ್ರು ಇಮ್ಯಾಜಿನ್ ಮಾಡ್ಕೊಂತೀರಾ. ನೀವು ಕಣ್ಮುಚ್ಚಿ ಮಲ್ಗದ್ಮೇಲೆ ನೀವು ಆಕ್ಟಿವ್ ಇರ್ಬೇಕಲ್ಲ ಏನೋ ಒಂದು, ಹಾಗೆ ನಿಮ್ ಸುಪ್ತ ಮನಸ್ಸು ಅವಾಗ ಅದಕ್ಕೆ ಯೋಚನೆ ಮಾಡ್ತಾ ಇರುತ್ತೆ. ಆಗ ಆ ದೇವ್ರನ್ನ ನೆನ್ಪಿಸ್ಕೊಳುತ್ತೆ. ಅಥವಾ ಅದು ಯಾವ ವಸ್ತುವನ್ನ ನೆನ್ಪಿಸ್ಕೊಂತೋ ಆ ವಸ್ತು ನಿಮ್ ಕಣ್ಮುಂದೆ ಬಂದಿರುತ್ತೆ. ಅದೇ ಕನಸು. ಅದನ್ನ ಡ್ರೀಮ್ ಅಂತ ಕರಿತೀವಿ. ಕನ್ಸಲ್ಲ ಹಾವು ಕಾಣಿಸ್ಬಿಡ್ತು, ಭಯ ಆಗೋಯ್ತು ಸರ್ ನನ್ಗೆ ಅಂದ್ರೆ ಸುಪ್ತ ಮನ್ಸು ಹಾವಿನ ಬಗ್ಗೆ ಯೋಚನೆ ಮಾಡಿದೆ. ಯಾಕೆಂದ್ರೆ ನೀವು ಬೆಳಗ್ಗೆ ಎದ್ದಿರ್ಬೇಕಾದ್ರೂ ಅಥವಾ ಯಾವತ್ತೋ ಒಂದಿನ ಆ ವಿಷಯಗಳನ್ನ ನೀವು ನೋಡಿರ್ತೀರಾ. ಅದನ್ನ ಸುಪ್ತ ಮನ್ಸು ಅದು ಮಲ್ಕೊಂಡಿರ್ಬೇಕಾದ್ರೆ ಅದಕ್ಕೆಲ್ಲೋ ಒಂದ್ ಸ್ವಲ್ಪ ಕಿವಿ ಬಿದ್ದಿರುತ್ತೆ. ಅದ್ ಎದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಅಥವಾ ಅದು ದೇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ದೇವ್ರ ಬಗ್ಗೆ, ಅಥವಾ ಭೂತದ ಬಗ್ಗೆ ಯೋಚನೆ ಮಾಡಿದ್ರೆ ಭೂತದ ಬಗ್ಗೆ. ಅದೇ ನಮ್ಮ ಕನಸು. ಬೆಳಗಿನ ಜಾವದತ್ತು ಬೀಳೋ ಕನಸು ನಿಜ ಆಗುತ್ತಂತೆ. ಆಕ್ಚುಲಿ ಬೆಳಗಿನ ಜಾವದತ್ತು ಬೀಳೋ ಕನಸು ನಿಜ ಆಗುತ್ತೆ ಅಂದ್ರೆ ಸುಪ್ತ ಮನಸ್ಸು ಆ ರಾತ್ರಿ ಕಳೆದು ಬೆಳಗ್ಗೆ ಬಂತು ಅಂದ್ರೆ ಅದ್ ಮಲ್ಕೊಂಡ್ಬಿಡೋ ಟೈಮ್ ಅದು. ಅರ್ಥ ಆಗುತ್ತಾ? ನೋಡಿ, 2 ದಿನ ನಿದ್ದೆ ಮಾಡ್ಬೇಡಿ ನೀವೇನಾಗ್ತೀರ ಯೋಚನೆ ಮಾಡಿ. ಅದ್ ಯಾಕೆ ಗೊತ್ತಾ? ಈ ಹೊರಗಡೆ ಮನಸ್ಸು ಏನಿರುತ್ತೆ ಅದಕ್ಕೂ ನಿದ್ರೆ ಅವಶ್ಯಕತೆ ಇರುತ್ತೆ. ಈ ಒಳಗಡೆ ಮನಸ್ಸಿಗೆ ಏನಿರುತ್ತೆ ಅದಕ್ಕೂ ನಿದ್ರೆ ಪ್ಲಸ್ ಅದು ಜಾಗೃತ ಆಗ್ಬೇಕು. ಈ ಹೊರಗಡೆ ಮನ್ಸಕ್ ತಡಿಯಕ್ ಆಗದೆ ಅದ್ರ ಡ್ಯೂಟಿ ಅವರ್ಸ್ ಅಂತ ಅದಕ್ಕೂ ಇರುತ್ತೆ. ಈ ಹೊರಗಡೆ ಮನ್ಸು ಅದಕ್ಕೆ ಟಾರ್ಚರ್ ಕೊಡಕ್ ಶುರು ಮಾಡ್ತಿರುತ್ತೆ. ನೀನ್ ಬೇಗ ಮಲ್ಕೋ, ನಾನು ಎದ್ದೇಳ್ಬೇಕು, ನೀನ್ ಬೇಗ ಮಲ್ಕೋ, ಎದ್ದೇಳ್ಬೇಕು ಅಂತ. ಆ ಕಣ್ಣೆಲ್ಲ ಉರಿಯುತ್ತೆ, ತಲೆ ಕೆಟ್ಟಂಗ್ ಆಗ್ತಿರುತ್ತೆ, ಹಾಕ್ಲಿಕ್ಕೆ ಬರ್ತಾ ಇರುತ್ತೆ. ಬೇಡ ಬೇಡ ಅಂದ್ರು ಯಾವಾಗಪ್ಪ ಮಲ್ಕೊಂಡ್ಬಿಡ್ತೀನಿ ಅನ್ಸ್ತಿರುತ್ತೆ. ಊಟ ಬೇಡ, ನಿದ್ದೆ ಏನು ಬೇಡ, ಒಂದ್ 3 ದಿವ್ಸ ಚೆನ್ನಾಗ್ ಮಲ್ಕೊಂಡ್ಬಿಡೋಣ ಅನ್ಸ್ಬಿಡತ್ತೆ. ಏನೋ ತಲೆ ಕೆಟ್ಟಂಗ್ ಆಡ್ತಾ ಇರ್ತೀರ. ದೇಹದಲ್ಲೂ ಪ್ರತಿಯೊಂದು ಅಂಶ ಕೂಡ ತನ್ನ ಕಾರ್ಯ ಮಾಡ್ತಾ ಇರುತ್ತೆ, ಗೊತ್ತಾ ನಿಮ್ಗೆ? ಯಾವ್ದು ನಿಲ್ಸಲ್ಲ ಅದು. ನಿಮಗ್ ಜ್ಞಾನ ಇಲ್ಲ ಅಂದ್ರೂ ದೇಹ ವರ್ಕ್ ಆಗ್ತಿರುತ್ತೆ. ನೀವು ಕಣ್ಮುಚ್ಚಿ ಮಲ್ಗಿದ್ರು ಕೂಡ ನಿಮ್ ದೇಹದಲ್ಲಿ ಹಾರ್ಟ್ ಪಂಪ್ ಮಾಡ್ತಿರುತ್ತೆ, ಜಠರ ಏನ್ ಮಾಡ್ಬೇಕು ಮಾಡ್ತಿರುತ್ತೆ.
ಕಿಡ್ನೀಸ್ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇರುತ್ತೆ. ಹೇಗೆ? ಅವ್ಯಾವತ್ತೂ ಮಲ್ಗಲ್ಲ, ರೆಸ್ಟ್ಲೆಸ್ ಅವು. ಏಕಾದಶಿ ಉಪವಾಸ ಮಾಡ್ತೀರಾ, ಒಂಚೂರು ಅದಕ್ಕೆ ರೆಸ್ಟ್ ಕೊಟ್ಟಂಗೆ. ಅವತ್ತಿ ಎದ್ದಿರ್ತವೆ, ಪಾಪ ಅವುಪಾಡ್ಗೋ ಸುಮ್ನೆ ಇರ್ತವೆ. ಕಷ್ಟ ಇಲ್ಲ, ಉಪವಾಸ ಇದ್ರಲ್ಲಿ ಏನು ತಗೊಳಲ್ವಲ್ಲ, ಒಂಚೂರು ಆಕ್ಟಿವ್ ಆಗಿರ್ತವೆ. ಅವತ್ತು ಒಂದ್ ಸ್ವಲ್ಪ ಸುಧಾರಿಸ್ಕೊಂತಾರೆ. ಅದಕ್ಕೆ ತಿಂಗಳಲ್ಲಿ ಒಂದ್ಸಲನಾದ್ರೂ ಉಪವಾಸ ಇರಿ ಅಂತ ಹೇಳೋದು. ಅಂದ್ರೆ ಅಲ್ಟಿಮೇಟ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಇಲ್ಲಿ ಅಂದ್ರೆ, ಆ ಜಗನ್ಮಾತೆ ಆಗಿರ್ಬೋದು ಅಥವಾ ಯಾವುದೇ ದೇವರಾಗಿರ್ಬೋದು, ಕೃಷ್ಣನ್ ನೋಡ್ಬೇಕಾ ನೀವು, ಅಥವಾ ಬೇರೆ ಯಾವುದೇ ದೇವ್ರು ಬೇಕಾದ್ರೂ ಆಗಿರ್ಬೋದು, ನೋಡ್ಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ನಿಯಮಾವಳಿಗಳು ಅನ್ನೋದಿರುತ್ತೆ. ಅದನ್ನ ನಾವು ಫಾಲೋ ಮಾಡಬೇಕು. ಆಜ್ಞಾ ಚಕ್ರದೊಳಗಡೆ, ಮನಸ್ಸಿನೊಳಗಡೆ ನಾವು ನಿಖರವಾಗಿ ಇದ್ದಾಗ ಮಾತ್ರ ತಾಯಿಯ ದರ್ಶನ ಸಾಧ್ಯ ಆಗತ್ತೆ ಅನ್ನೋದು ಈ ಶ್ಲೋಕದಲ್ಲಿ ವಿಶೇಷವಾಗಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ನೋಡಿ, 45 ದಿನಗಳ ಕಾಲ ದಿನಕ್ಕೆ 1,000 ಸಲ ಈ ಶ್ಲೋಕವನ್ನ ಪಠಿಸಿದ್ರೆ ಸಕಲ ಜನ ವಿರೋಧ ನಾಶ ಮತ್ತು ಜನವಶೀಕರಣ ಆಗ್ತಕ್ಕಂಥದ್ದು. ಜನವಶೀಕರಣ ಆಗದಿದ್ರು ಸಕಲ ಜನ ವಿರೋಧ ನಾಶ. ಯಾರು ನೋಡಿದ್ರು ನಿಮ್ಗೆ ಎನಿಮಿ ಆಗ್ಬಿಟ್ಟಿರ್ತಾರ, ಏನೋ ಒಂದ್ ಆಗಿರತ್ತೆ. ಅಂತವ್ರೆಲ್ಲ ನಿಮ್ಗೆ ಒಳ್ಳೆಯವ್ರಾಗ್ಬೇಕು ಅಂದಾಗ ಇದನ್ನ ಬಾಳೆಹಣ್ಣು, ಜೇನುತುಪ್ಪನೋ, ಹಣ್ಣು, ಕಲ್ಸಕ್ಕರೆ, ಬೆಲ್ಲ, ಲಲಿತ ಅಷ್ಟೋತ್ತರ ಜೊತೆಗೆ ಇದನ್ನ ಮಾಡಿದ್ದೆ ಆದ್ರೆ, ಪಾರಾಯಣ ಮಾಡಿದ್ದೆ ಆದ್ರೆ ಖಂಡಿತ ನಿಮಗೆ ಆ ತಾಯಿಯ ಶ್ರೀರಕ್ಷೆ ಆಗುತ್ತೆ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವುದನ್ನ? ವಿಶೇಷವಾಗಿ ಈ ಶ್ಲೋಕದಲ್ಲಿ ಕಲೀಲಿಕ್ಕೆ, ತಿಳ್ಕೊಳ್ಲಿಕ್ಕೆ ಎಷ್ಟೊಂದು ವಿಚಾರ ಇದೆ ಅಲ್ವಾ? ಹೌದು. ಇವತ್ತಿಗೆ ಶ್ಲೋಕವನ್ನ ಇಲ್ಲಿಗೆ ನಿಲ್ಲಿಸ್ತಣ, ಪರಿಸಮಾಪ್ತಿಯನ್ನ ಮಾಡೋಣ. ಧನ್ಯವಾದ.